ಸೊ ನಮ್ಮ ಹಳ್ಳಿಯಲ್ಲಿ ಅದನ್ನು ಹೇಳ್ತಿದ್ದಾರೆ, ನೀವು ರಾಜಕೀಯ ಅಂತ ಓದಾಡ್ತೀರಾ, ನಿಮ್ಮ MLA ನಿಮ್ಗೆ ಏನು ಮಾಡ್ಬೋದು, ನಿಮ್ಮ ಮನೆ ಮುಂದೆ ಒಂದು ರೋಡ್ ಕೊಡ್ಬೋದು ಅಷ್ಟೇ, ಅಕ್ಕ ಅಂತ ಕಾಂಟ್ರಾಕ್ಟ್ ಮಾಡಿಬಿಟ್ಟು ಒಂದು 10,000 ದುಡ್ಡು ಮಾಡ್ಕ ಅಂತ. ಫಲವತ್ತತೆ ಕಳ್ಕೊಂಡು ಹೋಗ್ತಾ ನೀವು 1 kg ಹಾಕೋ ಜಾಗದಲ್ಲಿ 2 ಹಾಕ್ಬೇಕಾಯ್ತು, 2 4 ಹಾಕ್ಬೇಕಾಯ್ತು, 4 ಹಾಕಿದಾಗ ನಿಂಗೆ ಕಾಸ್ಟ್ ಆಫ್ ಲಿವಿಂಗ್ ವರ್ಕೌಟ್ ಆಗ್ತಿರ್ಲಿಲ್ಲ, ಹೋಗಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದ ರೈತ. ಮುಂದೆ ಕಾರ್ಪೊರೇಟ್ ಇನ್ವೆಸ್ಟರ್ಗಳು ಬರ್ತಾರೆ, ಬಿಕಾಸ್ ಇಲ್ಲಿ ಟ್ಯಾಕ್ಸೇಷನ್ ಫ್ರೀ ಇರೋದ್ರಿಂದ ಯಾರೋ ದುಡ್ಡು ಎತ್ಕೊಂಬರಕ್ಷ. ಇಲ್ಲ ಆಲ್ರೆಡಿ ಶುರುವಾಗಿದೆ, ಪೊಲಿಟಿಷಿಯನ್ ಬ್ಲ್ಯಾಕ್ ಮನಿಗಳು ಬರ್ತಿದ್ದಾವೆ, ದಾಳಿಂಬೆಗಳಿಗೆ, ಪಾಲಿ ಹೌಸ್ಗಳಿಗೆ ಬರ್ತಿದ್ದಾವೆ. ಇದು ನಮ್ಮ ಕಣ್ಣಿಗೆ ಕಾಣಿಸ್ತಿರಲ್ಲ ಅಷ್ಟೇ. ಸೊ ಯಾಕಂದ್ರೆ ಟ್ಯಾಕ್ಸ್ ಫ್ರೀ. ನಮ್ಮ ಸ್ವಾಶ್ ಕಂಪನಿ ಧ್ಯೇಯ ಧೋರಣೆ 3. 1, ಇನ್ವೆಸ್ಟ್ಮೆಂಟ್ ಅನ್ನೋದು ಕಮ್ಮಿ ಆಗಬೇಕು. 2ನೇದು, ರೈತ ಸುದೀರ್ಘವಾಗಿ ವ್ಯವಸಾಯದಲ್ಲಿ ಇರಬೇಕು, ಸಸ್ಟೈನಬಿಲಿಟಿ ಇನ್ ಅಗ್ರಿಕಲ್ಚರ್. 3ನೇದು, ವೆನ್ ಐ ಸೇ ಇಟ್ ಇಸ್ ಅ ಮೀನಿಂಗ್ಫುಲ್ ಜಾಬ್. ಹಳ್ಳಿಯಲ್ಲಿರುವ ಒಬ್ಬ ವ್ಯಕ್ತಿ ನನ್ನ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಕೊನೆಯಲ್ಲಿ ಅವನೊಂದು ಮನೆ ಕಟ್ಕೋಬೇಕು, ಒಂದು ಕಾರ್ ಇಟ್ಕೋಬೇಕು. ಈ ಹ್ಯಾಸ್ ಟು ಬಿಕಮ್ ಲೈಕ್ ಅನ್ ಅದರ್ ಕಾರ್ಪೊರೇಟ್ ಗೈ. ಅಂದ್ರೆ ಜೀವನ ಮಟ್ಟ ಸುಧಾರಣೆ ಆಗಬೇಕು. ಇದು 3 ಧ್ಯೇಯ ಧೋರಣೆ ಇಟ್ಕೊಂಡು ಸ್ಟಾರ್ಟ್ ಆಗಿರೋಂಥ ಕಂಪನಿ ಸ್ವಾಶ್. ಹಳ್ಳಿ ಕಟ್ಟೆ ಮೇಲೆ ಕಾಲ ಮೇಲೆ ಕಾಗೆ ದುಡ್ಡು ವೇಸ್ಟ್ ಕಣ, ಏನು ಕಣ ದುಡ್ಡು ಅಂತ. ದುಡ್ಡು ಮಾಡ್ಬಿಟ್ಟು ನೀನು ಮಾತಾಡಿ ನಿನ್ನ ಕಾಲಿಗೆ ಬಂದು ಬೀಳ್ತೀನಿ. ನೀನು ದುಡ್ಡೇ ಮಾಡಿದೆ, ಪ್ರಯತ್ನನೇ ಪಡೆದೆ, ದುಡ್ಡೇನಿಲ್ಲ ಕಣ ನನ್ನ ಕೊಟ್ಟು. ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿಂದ ಒಂದು 20 ವರ್ಷ 30 ವರ್ಷಕ್ಕೆ ತಗೊಳ್ಳೋಣ, ವ್ಯವಸಾಯ ಅಗ್ರಿಕಲ್ಚರ್ ವಿಲ್ ಬಿಕಮ್ ಎ ಬಿಸ್ನೆಸ್. ಅಗ್ರಿ ಬಿಸ್ನೆಸ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಇರುತ್ತೆ. ಅನ್ಲೈಕ್ ಎಲ್ಲ ಬಿಸ್ನೆಸ್ಗಳ ಥರ ಆಗ್ಬಿಡುತ್ತೆ ವ್ಯವಸಾಯ ಅನ್ನೋದು. ಹೌದಾ? 100%. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. 100% ಬರೋದು, ನಾನು ಎಲ್ಲಿ ಸೈನ್ ಹಾಕ್ಬಿಡ್ತೀನಿ. ವ್ಯವಸಾಯ ಅನ್ನೋದು ಅಗ್ರಿ ಬಿಸ್ನೆಸ್ ಆಗುತ್ತೆ. ಹೌದು ಸ್ವಾಮಿ, ಹೌದು ಸ್ವಾಮಿ. ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಅಡ್ಡ ಉದ್ದುದ್ದ ಮಲ್ಗವ್ರೆ. ರಾಜಕೀಯ ಅವಕಾಶಗಳು ಹೆಸರಿನ ಕಾರಣಕ್ಕೆ ಬರ್ತವೆ ಅಂದ್ರೆ ಅದು ತಾತ್ಕಾಲಿಕ ಅಂತ ಯಾರೋ ದೊಡ್ಡವರು ಹೇಳೋದು ಕೇಳಿದ್ದೀನಿ. ಜನಗಳ ಜೊತೆ ಬೆರೆಯದ ಹೊರತು ನಿಮ್ಮನ್ನು ದೊಡ್ಡ ವ್ಯಕ್ತಿಯಾಗಿ. ಈಗ ರಾಜಕೀಯ ಅನ್ನೋದು ಬದಲಾಗ್ಬಿಟ್ಟಿದೆ ಸರ್. ರಾಜಕೀಯ ಅನ್ನೋದು ಹಂಗಿಲ್ಲ. ಈಗ ಕೇವಲ ಸೇವಾ ಕೇಂದ್ರಿತವಾಗಿಲ್ಲ, ಅದು ಸ್ವಾರ್ಥ ಕೇಂದ್ರಿತವಾಗಿಬಿಟ್ಟಿದೆ. ಆಗಿದೆ. ನಮ್ಮ ಕಡೆಯವ್ರಿಗೆ ಯಾರಿಗೂ ಏನೋ ಮಾಡ್ಕೊಡ್ಬೇಕು ಅಷ್ಟೇ ಬಿಟ್ಟರೆ ಇನ್ನೇನು ಆಗೋದಿಲ್ಲ. ನಾನು ನಮ್ಮ ಹಳ್ಳಿಯಲ್ಲಿ ಅದನ್ನು ಹೇಳ್ತಿದ್ದಾರೆ, ನೀವು ರಾಜಕೀಯ ಅಂತ ಓದಾಡ್ತೀರಾ, ನಿಮ್ಮ MLA ನಿಮ್ಗೆ ಏನು ಮಾಡ್ಬೋದು, ನಿಮ್ಮ ಮನೆ ಮುಂದೆ ಒಂದು ರೋಡ್ ಕೊಡ್ಬೋದು ಅಷ್ಟೇ, ಅಕ್ಕ ಅಂತ ಕಾಂಟ್ರಾಕ್ಟ್ ಮಾಡಿಬಿಟ್ಟು ಒಂದು 10,000 ದುಡ್ಡು ಮಾಡ್ಕ ಅಂತ ಅಷ್ಟೇ ಕೊಡೋದು. ಪಕ್ಕದ ರೋಡ್ ಕೇಳಿ ಕೊಡೋದಿಲ್ಲ. ಆ್ಯಕ್ಚುಲಿ ನೀವು ಅಷ್ಟು ಕಷ್ಟಪಟ್ಟು ನಿಮ್ಮ ಏರಿಯಾಲಿರೋ MLAನೋ ಕಾರ್ಪೊರೇಟ್ನೋ ಇನ್ನೊಬ್ಬನೋ ಮತ್ತೊಬ್ಬನೋ ಗೆಲ್ಸಿರ್ತಾನೆ. ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಅಂದರೆ, ಬೆಂಗಳೂರಲ್ಲಿ ಅವರು MLA ಆಗಿ ನಿಂತ್ಕೊಂಡಾಗ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಕರೆಕ್ಟ್ ಅಲ್ಲ? ಈ ದೃಷ್ಟಿಕೋನನೇ ನೋಡಿರಲ್ಲ ನಾವು. ಬೆಳಕು ಚೆಲ್ಲಿದವರು ತುಂಬ ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಅವ್ರಿಗೆ ಯಾರು ಬೆಳಕು ಹಿಡಿದಿದ್ರು ಅವರಿಗೆ ಸಪೋರ್ಟ್ ಮಾಡಿ ಅಷ್ಟು 100% ಅದು ಹಂಗೆ ಆಗ್ಬೇಕದು. ಆಗದಂಗೆ ಹಂಗೆ ಆಗ್ಬೇಕು ಅನ್ನೋದಿಲ್ಲ, ಆಗದಂಗೆ ನೋಡಿ ಭಾಷೆ ಬದಲಾವಣೆ. ಹಂಗೆ ಆಗ್ಬೇಕಲ್ಲ, ಆಗೋದಂಗೆ. ಆಗ್ಬೇಕಾಗಿರೋದು ಬೇರೆ ಇದೆ. ಓಕೆ. ಬಟ್ ನಿಮ್ ಅಂತ ಅವಕಾಶ ಯಾವಾಗಾದ್ರೂ ಬಂದಿತ್ತಾ? ಸುಮ್ಮನೆ ಕೇಳಿದ್ರು ನಾನು ಗೆದ್ದು ಬಂದಾಗ ಟಿಕೆಟ್ ಕೊಡ್ತೀವಿ ಅನ್ನೋದನ್ನು ಕೇಳಿ ಬಂದಿದ್ರು. ಯಾವುದೋ ಒಂದು ಪಕ್ಷಕ್ಕೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಮಾತಾಡಿದ್ರು. ಅವ್ರೇನು ಅನ್ಕೊಂಡ್ಬಿಟ್ಟಿದ್ರು, ಬಿಗ್ ಬಾಸ್ ಮಾಡರ್ನ್ ಫಾರ್ಮರ್ ಅಂದ್ರೆ 100 ಎಕರೆ ಇರ್ತೀವಿ ಅನ್ನೋ ಅನ್ನೋ ರೇಂಜಿಗೆ ಹಂಗೆ ಅನ್ಕೊಂಡಿದ್ರು. ಅಷ್ಟೆಲ್ಲ ಸೀನ್ ಇಲ್ಲ. ನಾನು ಒಂದು 3 ದಿನ ಅಬ್ಸ್ಕಾಂಡೇ ಆಗ್ಬಿಟ್ಟೆ, ಯಾರ ಕೈಗೂ ಸಿಗಲಿಲ್ಲ. ನಮ್ಮ ಮನೆಗೆಲ್ಲ ಬಂದಿದ್ರು ಜನ. ಆಗ ನಿಮ್ಮ ಮಗನ ಬಗ್ಗೆ ಹಿಂಗೆಲ್ಲ ಹೇಳ್ತವ್ರೆ, ಮಿಸ್ ಮಾಡ್ಕೊಬೇಡಿ ಆಪರ್ಚುನಿಟಿ. ನಿಮ್ಗೆ ಅವ್ರಿಗೆ ಏನು ಗೊತ್ತು ಸರ್, 20-30 ಕೋಟಿ ತಲೆ ಮೇಲೆ ಹಾಕೊಂಡು ಗುಮ್ಸ್ಕೊಂಡ್ರೆ ನೀವು ಗೆಲ್ಲಕ್ಕೆ ಸಾಧ್ಯ ಅಥವಾ ಮಾತಾಡ್ತಾರೆ ಸರ್. ಈಗ ಇದನ್ನ ಕೇಳಿಸ್ಕೊಂಡ್ರು ಇವ್ನ ಮಕ್ಕ ನೋಡಿ, ಇವನು MLA ಇವನು ರಾಜಕೀಯಕ್ಕೆ ಪ್ರದೀಪ್ ಈಶ್ವರ್ ಅವ್ರನ್ನ ಇವನು MLA ಆಗ್ಬಿಡ್ತಾನೆ. ಗೆದ್ದು ಬಂದ್ಮೇಲೆ ನಾನು ಹೇಳಿಲ್ಲ ಅವ್ನು ಗೆಲ್ತಿದ್ದ ಅಂತ. ಅಂದ್ರೆ ಹೌದು, ಈ ಸೆಟ್ ಅನ್ ಎಕ್ಸಾಂಪಲ್. ಪ್ರದೀಪ್ ಈಶ್ವರ್ ಆ ಸೆಟ್ ಅನ್ ಬ್ಯೂಟಿಫುಲ್ ಎಕ್ಸಾಂಪಲ್. ಇಲ್ಲಿಂದ ಹಿಂಗೆ ಹೊಡಿಬೋದು ಗುರು ಅನ್ನೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮನುಷ್ಯನ ಜರ್ನಿ. ಬಟ್ ಅಂತ ಹಿಂಗೆ ಹೊಡೆದ ನಾನು. ಯಾಕಂದ್ರೆ ಕೇಳಿಸ್ಕೊಂಡಿದ್ದೀನಿ, ಬಿಕಾಸ್ ನಮ್ಮ ಪ್ರಾಕ್ಸಿಮಿಟಿ ಏರಿಯಾಗಳಾಗಿರೋದ್ರಿಂದ ಚಿಕ್ಕಬಳ್ಳಾಪುರ ಗೆಲ್ಲಲ್ಲ ಆಗಲ್ಲ, ಏನೋ ಸುಮ್ಮನೆ ಮಾತಾಡ್ತಾರೆ ಅಂತ ಕೊಡ್ತಾರೆ, ಸುಮ್ಮನೆ ಎಗರಾಡ್ತಾನೆ ಅಂತಂದ್ರು. ಪಟ್ಟನ್ MLA ಆಗ್ಬಿಡೋದು ಮನುಷ್ಯ. ನೀವೇನು ಅಂದ್ಕೊಂಡಿದ್ರಿ ಸರ್? ನಾನು ಆಗ್ಬೋದು ಇರೋ ಅಂದ್ಕೊಂಡಿದ್ದೆ. ನಾನೇನು ಅನ್ಕೊಂಡಿರಲಿಲ್ಲ ಸರ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಿಕಾಸ್ ನನಗೇನು ಆ ಥರ ಈ ಪೊಲಿಟಿಕಲ್ ಇಂಟ್ರಾಸ್ಪೆಕ್ಷನ್ ಇಲ್ಲದೆ ಇರೋದ್ರಿಂದ ಆಸಕ್ತಿ ಇಲ್ಲ. ಅಂದ್ರೆ ಸರ್ವಿಸ್ ಆಸಕ್ತಿ ಇದೆ. ನೀವು ಅನ್ಕೊಂಡ್ರೆ ಪಾಲಿಟಿಕ್ಸ್ ನಂದಲ್ಲ, ನನ್ನ ಪಾಲಿಟಿಕ್ಸ್ ಬೇರೆ, ಒರಿಜಿನಲ್ ಪಾಲಿಟಿಕ್ಸ್, ಸರ್ವಿಸ್ ಓರಿಯೆಂಟೆಡ್. ನಂಗೆ ಇಷ್ಟ ಇದೆ. ಏನೋ ಯಾರೋ ಅಂದ್ರೆ ಬೆಳಕು ಚೆಲ್ಲ, ರಿಯಲ್ ಬೆಳಕು. ಏನೋ ಒಂದು ಹಿಂಗೋ ನೋಡಿ, ಈ ಸ್ಕೀಮ್ ಮಾಡ್ಕೊಂಡ್ರೆ ಇದು ಹೆಲ್ಪ್ ಆಗುತ್ತೆ ನೋಡಿ, ಈಗಲೂ ಮಾಡ್ತೀನಿ. ನಮ್ಮ ಮಿತಿಯಲ್ಲಿ ಕೃಷಿ ಹೊಂಡ ಮಾಡಿಸ್ಕೊಳ್ಳಿ, ಇಲ್ಲಿ ಬಯಾಲಜಿಕಲ್ ಮಾಡಿ, ಅದು ಸರ್ವಿಸೇ ಸರ್. ಯೂರಿಯಾ ಹಾಕೋ ಬದಲು ಬೇರೆದು ಹಾಕಿ. ವಾಸ್ತವವಾಗಿ ಅದೇ ಸರ್ವಿಸ್, ಬಟ್ ಅದು ಲೋಕದಲ್ಲಿ ಮೀಡಿಯಾದಲ್ಲಿ ಬರ್ತಿಲ್ಲ ಅನ್ನೋದ್ರಿಂದ ಅದು ಪರಿಗಣನೆಗೆ ಒಳಪಡ್ತಿಲ್ಲ ಅಷ್ಟೇ. ಸೊ ಪ್ರದೀಪ್ ಈಶ್ವರ್ ಅವರು ವಿಚಾರವಾಗಿ ಹೇಳ್ತಾ ಇದ್ರಿ, ಅಂದರೆ ಮಾತುಗಾರರು ಉತ್ತಮ ಕೆಲಸಗಾರರಲ್ಲ ಅನ್ನೋದು ಒಂದು ಮಾತು. ಬಟ್ ಆ್ಯಕ್ಚುಲಿ ಅವರು
ಏನು ಮಾತಾಡ್ತಾರೆ ಕಾನ್ಫಿಡೆಂಟ್ ಆಗಿರ್ತಾರೆ. ನಾನು ಹೇಳಿದ್ನ ನನಗೆ ಐ ಕಾಂಟ್ ಕಾಮೆಂಟ್ ಅಬೌಟ್ ದಿಸ್ ವರ್ಕ್ಸ್ ಆಲ್ ಬಿಕಾಸ್ ನಾನು ಸ್ಟಡಿ ಮಾಡ್ತಿಲ್ಲ, ನಾನು ಅವ್ರನ್ನ ಫಾಲೋ ಮಾಡ್ತಾ ಇಲ್ಲ. ಬಟ್ ಒಬ್ಬ ವ್ಯಕ್ತಿಯಾಗಿ ತಳಮಟ್ಟ ಹೇಳಿದ್ದು ಮಾಡಿ ತೋರಿಸ್ರಲ್ಲ, ಅದು ನಾನು ಗೆಲ್ತೀನಿ ಗುರು ಅನ್ನೋ ಕಾನ್ಫಿಡೆನ್ಸ್ ಇದೆಲ್ಲ ಗ್ರೇಟ್. ಅವ್ರಿಗೆ ಫ್ರೀಡಮ್ ಕೊಟ್ಟರೆ ನಾನು CM ಆಗ್ತೀನಿ ಅಂತಾರೆ ಅವರು. ಸೊ ಪಕ್ಷೇತರವಾಗಿ ಅಥವಾ ಪಕ್ಷದ ಹೊರತಾಗಿ ಯೋಚನೆ ಮಾಡಿದ್ರೆ ಒಬ್ಬ ಯಾರೋ ಬಡ ಹುಡುಗನಿಗೆ ಅವರು ಸ್ಫೂರ್ತಿ ಆಗ್ಬೋದು. ಯಾಕಂದರೆ ಯಾವುದೋ ಒಂದು ಆಪಾದನೆ ಬಂದಾಗಲೂ ಹೆವಿಡಿ ಅಂತ ತಗೊಂಡು ಪರಿಶ್ರಮ ನೀಟ್ ಇಟ್ ಈಸ್ ನಾಟ್ ಅ ಸ್ಮಾಲ್ ಬಿಸ್ನೆಸ್ ಸರ್. ದೇ ಆರ್ ಡೂಯಿಂಗ್ ಇನ್ ಕ್ರೋರ್ಸ್. ಐ ನೋ ಇಟ್. ಐ ಮೀನ್ ಅಟ್ಲೀಸ್ಟ್ ನಾವು ಸ್ಟಡಿ ಮಾಡ್ತಾ ಇರ್ತೀವಿ, ಅಂದರೆ ಸ್ಟಡಿ ಮಾಡ್ತಾ ಇರ್ತೀವಿ ಇನ್ ದ ಸೆನ್ಸ್ ಹಿಂಗೆ ಬೆಳೆದು ಹೋದ್ರೆ ಗುರು ಇಲ್ಲೊಂದು ದಾರಿ ನೋಡಿ ಇನ್ಸ್ಪಿರೇಷನ್. ನಾನು ಅದನ್ನ ಹೇಳ್ದೆ, ನಾವು ಸಿನಿಮಾ ಮಾಡಿದಾಗ ನಾನು ಯಶ್ ಅವ್ರನ್ನ ಸ್ಟಡಿ ಮಾಡಿದ್ವಿ. ಮೆಹಬೂಬ ಸಿನಿಮಾ ಮಾಡಿದ್ವಿ, ಹಿಂಗೆ ಬೆಳೆದ ಗುರು ಮನುಷ್ಯ, ಹಿಂಗೆ ಚಾಲೆಂಜ್ ಎಲ್ಲ ಹಾಕ್ಬಿಟ್ಟು ಹಿಂಗೆಲ್ಲ ಹೋಗ್ಬಿಟ್ಟಲ್ಲ ಮನುಷ್ಯ, ಏನು ಗುರು ಮನುಷ್ಯ ಹಿಂಗೆ ಆಗ್ಬೇಕು ನಾವು ಅನ್ನೋದು. ನಾನು ಅಲ್ಲಿ ಆಗಲಿಲ್ಲ. ಬಟ್ ನೀವು ಸ್ಫೂರ್ತಿಯಾಗಿ ತಗೊಂಡ್ವಲ್ಲ, ಬಟ್ ಬೇರೆ ಕ್ಷೇತ್ರದಲ್ಲಿ ಅದನ್ನ ಅಳವಡಿಸ್ಕೋಬಹುದು. ನಮ್ಮನ್ನು ನೋಡಿ ಇನ್ನು ಸಾಕಷ್ಟು ಜನ ಬೇರೆ ಥರ ನೋಡ್ತಾ ಇರ್ತಾರೆ. ಖಂಡಿತ. ಬಟ್ ನಿಮ್ಮ ಗ್ರೇಟ್ನೆಸ್ ಅಂದರೆ ನನ್ನಿಂದ ಯಾರು ಬೆಳಕು ತಗೊಳ್ತಾವ್ರೆ, ಅಮಾವಾಸ್ಯೆಯನ್ನು ದೂಷಿಸೋದಕ್ಕಿಂತ ಅದೇ ಚಂದ್ರನಿಂದ ನಾವು ಬೆಳದಿಂಗಳಂಥ ರಾತ್ರಿಗಳನ್ನು ಅನುಭವಿಸಿರ್ತೀವಿ. ಬಟ್ ಅಮಾವಾಸ್ಯೆ ಒಂದು ದಿನ ಆತ ಇಲ್ಲ ಅಂದ ಮಾತ್ರಕ್ಕೆ ಅದು ಆತನ ನೆಗೆಟಿವಿಟಿ ಆಗಬಾರ್ದಲ್ಲ. ದಟ್ಸ್ ಗ್ರೇಟ್. ಬಟ್ ನಾನು ಬಹಳ ವಿಶೇಷವಾಗಿ ನಾನು ಬಂದಾಗ ಆರಂಭದಲ್ಲಿ ಹೇಳ್ತಾ ಇದ್ರಿ, ಇದನ್ನು ನಾನು ರೈತರಿಗೆ ತಿಳಿಸಬೇಕು ಅಂತ, ದಯವಿಟ್ಟು ಅದು ವಿಚಾರವಾಗಿ ಸ್ವಲ್ಪ ವಿವರವಾಗಿ ಹೇಳಿ. ಬಟ್ ಕಂಪ್ಲೀಟ್ಲಿ ನೀವೇನು ಮಾಡ್ಲಿಕ್ಕೆ ಹೊರಟಿದ್ದೀರಾ, ನಿಮ್ಮನ್ನು ರೈತ ಅಂತ ಪರಿಗಣಿಸೋದಾದರೆ ಅದಕ್ಕೆ ನೀವು ವಿವರಣೆ ಕೊಡೋದೇನು? ನಾನೇನು ಪರಿಗಣಿಸೋಲ್ಲ ಅವಶ್ಯಕತೆ ಇಲ್ಲ, ನಾನೇನು ಪರಿಗಣಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಗಮನಿಸಿದ್ದೀನಿ, ನೀವೇನು ಹೇಳ್ತಾ ಇದ್ದೀರಾ, ಬಟ್ ಅದು ಸರಿ ಪೋಟ್ರೆ ಆಗ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಕಮೆಂಟ್ಗಳಲ್ಲಿ ನಾನು ನೋಡಿದ್ದೀನಿ, ಇವನ್ ನಾನು ಅದನ್ನು ತಗೊಂಡು ಹೇಳ್ತಾ ಇಲ್ಲ. ಬಟ್ ನೀವು ಅದನ್ನ ಸರಳ ಭಾಷೆಯಲ್ಲಿ ಹೇಳೋದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೀನಿ. ವಾಟ್ ಐ ಆಮ್ ಡೂಯಿಂಗ್, ನಾವಿವಾಗ ಏನು ಮಾಡ್ತಾ ಇದ್ದೀನಿ, ನಾವಿವಾಗ ಸ್ವಾಶ್ ಅನ್ನೋ ಅಂತ ಒಂದು ಬಯೋ ಫರ್ಟಿಲೈಸರ್ ಕಂಪನಿಯನ್ನು ಶುರು ಮಾಡಿದ್ದೀವಿ. ಸ್ವಾಶ್ SWASH. ಸೊ ಇದು ಇಟ್ ಇಸ್ ಎನ್ ಆಲ್ಟರ್ನೇಟಿವ್ ಫಾರ್ ಕೆಮಿಕಲ್ ಫರ್ಟಿಲೈಸರ್ಸ್. ಅಂದರೆ ನೀವು ಯೂರಿಯಾ, DAP, MOPಗಳ ಬದಲಾಗಿ ಬಯೋಲಾಜಿಕಲ್ಸ್ಗಳ ಮುಖಾಂತರನೇ, ಅಂದರೆ ಜೀವಾಣುಗಳ ಮುಖಾಂತರನೇ ವ್ಯವಸಾಯನ ಮಾಡ್ಬೋದು ಅನ್ನೋವಂಥದ್ದನ್ನು ನಾನೇ ಅಲ್ಲ, ಸಾಕಷ್ಟು ಜನ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ, ಅವರಲ್ಲಿ ನಾನು ಒಬ್ಬ. ಬಟ್ ಯೂರಿಯಾ ಬಯಾಲಜಿಕಲ್ ಅಲ್ಲ, ಯೂರಿಯಾ ಇಸ್ ಕೆಮಿಕಲ್ ಫರ್ಟಿಲೈಸರ್ ಅಲ್ವಾ, ಸಲ್ಫೇಟ್, ಉಪ್ಪಿನ ಅಂಶ ಇರೋ ಅಂತ. ಇವಾಗ 46% ನೈಟ್ರೋಜನ್ ಬೇಕು. ಆ 46% ನೈಟ್ರೋಜನ್ ಯೂರಿಯಾ ಬ್ಯಾಗಲ್ಲಿದೆ. ಈ ಒಂದು ಬ್ಯಾಗು 46% ನೈಟ್ರೋಜನ್ ಜೊತೆಗೆ 54% ಕೆಮಿಕಲ್ಲು ತರ್ತಾ ಇದೆ, ಕ್ಯಾರಿಯಿಂಗ್ ಮೆಟೀರಿಯಲ್. ಕರೆಕ್ಟ್ ಅಲ್ವಾ? ಸೊ ಅದನ್ನು ನಾವು ಮಾತಾಡ್ತಿರೋ ಅಟ್ಮಾಸ್ಫಿಯರಲ್ಲಿ 72% ನೈಟ್ರೋಜನ್ ಇದೆ ಈಗ ಇಲ್ಲೇ ನಮ್ಮ ಸುತ್ತಮುತ್ತ. ಇದನ್ನು ಭೂಮಿಗೆ ಹೆಂಗೆ ಕಳಿಸ್ಬೋದು? ಅಥವಾ ಈ ಮಳೆ ಬಂದಾಗ ಒಂದಷ್ಟು ಪ್ರಮಾಣದ ನೈಟ್ರೋಜನ್ ಭೂಮಿ ಒಳಗೆ ಹೋಗಿರುತ್ತೆ, ಅದನ್ನು ಅನ್ಅವೈಲಬಲ್ ಫಾರ್ಮಲ್ಲಿ ಇರುತ್ತೆ, ಅದನ್ನು ಅವೈಲಬಿಲಿಟಿಗೆ ಹೆಂಗೆ ತಂದು ಕೊಡ್ಬೋದು? ದರ್ ಇಸ್ ಅ ಸೈನ್ಸ್, ಟೆಕ್ನಾಲಜಿ. ಕೆಲವು ಮೈಕ್ರೋ ಆಸಿಟೋಬ್ಯಾಕ್ಟರ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಈ ನೈಟ್ರೋಜನ್ ಭೂಮಿಗೆ ಫಿಕ್ಸ್ ಮಾಡುತ್ತೆ. ಇದ್ರ ಬಗ್ಗೆ ಅರಿವಿಲ್ಲ. ಆಸಿಟೋಬ್ಯಾಕ್ಟರ್ನ ನಾವು ಕಲ್ಟಿವೇಟ್ ಮಾಡ್ತೀವಿ, ಬೆಳೆಸ್ತೀವಿ, ಸಾಕ್ತೀವಿ, ಕಾಪಾಡ್ತೀವಿ, ಒಂದು ಪ್ರಾಡಕ್ಟ್ ಅಂತ ಮಾಡಿ ಅದನ್ನು ರೈತರಿಗೆ ತಲುಪಿಸುವಂಥ ಪ್ರಯತ್ನ ಪಡ್ತೀವಿ. ಸೊ ಹಿಂಗೆ ಬಯೋಸ್ಟಿಮ್ಯುಲೆಂಟ್ಸ್ಗಳು ಮಾಡ್ತೀವಿ. ಸಾಕಷ್ಟು ಈ ಸಾಯಿಲಲ್ಲಿ ನಾವು ಹೇಳಿದ್ವಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂತೀವಿ. ಈ ಕಾರ್ಬನ್ ಕಂಟೆಂಟ್ ಡಿಪ್ಲೀಟ್ ಆಗ್ತಾನೇ ಬರ್ತಾ ಇದೆ. 0.2% ಬಿದ್ದುಬಿಟ್ಟಿದೆ. 2% ಇರಬೇಕಾಗಿರೋದು 0.2% ಬಿದ್ದಿದೆ. ನಿರಂತರವಾಗಿ ಅದೇ ಜಾಗದಲ್ಲಿ ಈ ಯಾವುದೇ ಮುಂಜಾಗ್ರತೆ ತೆಗೆದುಕೊಳ್ಳದೆ. ಕರೆಕ್ಟ್, ಬಿಕಾಸ್ ಆಫ್ ಎಕ್ಸೆಸಿವ್ ಯೂಸೇಜ್ ಆಫ್ ದ ಕೆಮಿಕಲ್ ಫರ್ಟಿಲೈಸರ್ಸ್. ಓಕೆ, ಅತಿ ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಬಳಸ್ತಾ ಏನಾಗಿತ್ತು, ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅನ್ನೋದೇ ಇಲ್ದಂಗೆ ಆಗ್ಬಿಡ್ತು. ಆರ್ಗ್ಯಾನಿಕ್ ಮ್ಯಾಟರ್ ಭೂಮಿಯಲ್ಲಿ ಮಣ್ಣಲ್ಲಿ ಫಲವತ್ತತೆ ಇಲ್ದಂಗೆ ಆಯ್ತು. ಈ ಫಲವತ್ತತೆ ಇಲ್ಲದೆ ಇದ್ದಾಗ ಏನಾಗುತ್ತೆ, ಆ ಮಣ್ಣಿಗೆ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಆ ಮಣ್ಣಿಗೆ ಬೇರಿಗೆ ನ್ಯೂಟ್ರಿಯೆಂಟ್ಸ್ ಕೊಡೋವಂಥ ಶಕ್ತಿ ಇರೋದಿಲ್ಲ, ಆ ಮಣ್ಣಿಗೆ ಗಿಡನ ಉಳಿಸ್ಕೊಳ್ಳೋಂಥ ಶಕ್ತಿನೇ ಇರೋದಿಲ್ಲ. ಮಣ್ಣಿನ ಫಲವತ್ತತೆ ಕಳ್ಕೊಂಡಿರುತ್ತೆ. ಅಂದರೆ ಈ ಕೆಮಿಕಲ್ನ ಅತಿಯಾಗಿ ಬಳಸೋದ್ರಿಂದ. ಬಟ್ ಕೆಮಿಕಲ್ ಹೊರತಾಗಿ ಬೆಳೆ ಸಾಧ್ಯವಾ? 100% ಸಾಧ್ಯ. ಹೊರತಾಗಿ ಅಂದರೆ ನಾನು ಹೇಳಿದ್ದೀನಿ 100% ಕೆಮಿಕಲ್ನ ನಿಲ್ಲಿಸ್ಬಿಡಿ ಅಂತ ಹೇಳೋದಿಲ್ಲ. ಎಲ್ಲವೂ ಅತಿರೇಕನೇ ಆಗ್ಬಿಡುತ್ತೆ. ಅಂದರೆ ಎನಿಥಿಂಗ್ ವಿಚ್ ಈಸ್ ಟು ದ ಎಕ್ಸ್ಟ್ರೀಮ್ ಎಂಡ್ ಈಸ್ ಆಲ್ವೇಸ್ ಡೇಂಜರಸ್. ಅತಿಯಾದ್ರೆ ಅದು ವಿಷ. ಯಾವತ್ತು ಅಷ್ಟೇ. ಈಗ 1963ರಲ್ಲಿ ಇಂಡಿಯಾ ಹ್ಯಾಡ್ ದಿಸ್, ಇಂದಿರಾ ಗಾಂಧಿ ಅವರ ಸರ್ಕಾರ ಇದ್ದಾಗ ನಮ್ಮಲ್ಲಿ ಫೆಮೈನ್ ಬಂತು. ಅವಾಗ ನಾವು ಈ ಧಾನ್ಯಗಳನ್ನ ಅಮೆರಿಕ USA ಇಂದ ತರಿಸ್ಕೊತಾ ಇದ್ವಿ, ಆಮದು ಮಾಡ್ಕೊತಾ ಇದ್ವಿ. ಸೊ ಆ ಪಾಯಿಂಟಲ್ಲಿ ಅಲ್ಲಿ ಏನೋ ಒಂದು ಸ್ವಲ್ಪ ಗ್ಲಿಚ್ ಆದಾಗ ಇಂಡಿಯಾ ಹ್ಯಾಸ್ ಟು ಬಿಕಮ್ ಸೆಲ್ಫ್ ಸಫಿಷಿಯೆಂಟ್, ನಮ್ಮಲ್ಲೇ ಆ ದವಸ ಧಾನ್ಯಗಳು ಬೆಳಿಬೇಕು ಅನ್ನೋ ಕಾರಣಕ್ಕೆ ಗ್ರೀನ್ ರೆವಲ್ಯೂಷನ್ ಒಂದು ಶುರುವಾಯಿತು 1963. ಹಸಿರು ಕ್ರಾಂತಿ.
ಇದನ್ನ ಪ್ರಪಂಚದಲ್ಲಿ ನಾರ್ಮನ್ ಬೋರ್ಲಾಂಗ್ ಅನ್ನೋರು ಮಾಡಿದ್ರು ವರ್ಲ್ಡ್ ವೈಡ್ ಅಲ್ಲಿ. ಅದನ್ನ ರೆಪ್ಲಿಕೇಟ್ ಮಾಡ್ಕೊಂಡು ಇಂಡಿಯಾ ಅಲ್ಲಿ MS ಸ್ವಾಮಿನಾಥನ್ ಅವರು ಫ್ರಮ್ ರಷ್ಯಾ ಆರ್ ಫ್ರಾನ್ಸ್, ಮೇ ಬಿ ಐ ಆಮ್ ನಾಟ್ ಎಕ್ಸಾಕ್ಟ್ಲಿ, ಅದು ವಿಶ್ವ ಮಟ್ಟದ ಜಾಗತಿಕ ಗ್ರೀನ್ ರೆವಲ್ಯೂಷನ್ ಅಟ್ ವರ್ಲ್ಡ್ ಲೆವೆಲ್ ನಾರ್ಮನ್ ಬೋರ್ಲಾಂಗ್ ಅನ್ನೋರು ಮಾಡಿದ್ರು. ಇಂಡಿಯಾದಲ್ಲಿ MS ಸ್ವಾಮಿನಾಥನ್ ಅವ್ರು ಮಾಡಿದ್ರು. ಸ್ವಾಮಿನಾಥನ್ ಈ ಸ್ವಾಮಿನಾಥನ್ ಅವ್ರು ಮಾಡಬೇಕಾದಾಗ ಹೈಬ್ರಿಡ್ ವೆರೈಟಿಗಳು ಬೇಕಾಗಿತ್ತು, ಫರ್ಟಿಲೈಸರ್ಗಳು ಬೇಕಾಯಿತು, ಅತಿ ಹೆಚ್ಚು ಎಕ್ವಿಪ್ಮೆಂಟ್ಸ್ ಬೇಕಾಯಿತು. ಸೊ ಇದಕ್ಕೋಸ್ಕರ ತಯಾರಾಗಿದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು. ಈ ರಿಸರ್ಚ್ನ ಸ್ಪ್ರೆಡ್ ಮಾಡಬೇಕಲ್ಲ, ರಿಸರ್ಚ್ ಮಾಡಬೇಕು, ಎಕ್ಸ್ಟೆನ್ಷನ್ ಮಾಡಬೇಕು, ರೈತರಿಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಸ್ಪ್ರೆಡ್ ಆಗ್ತಾ ಬಂತು. ಸೊ ಅವಾಗ ಯೂರಿಯಾ ಯೂಸೇಜು, DAP ಫಸ್ಟಾಗಿ ಬಂದಿದ್ದೀವೆಲ್ಲ. ಯೂರಿಯಾ DAP ಗೊತ್ತೇ ಇರಲಿಲ್ಲ ಅದಕ್ಕೂ ಮೊದಲು. ಈ ಯೂರಿಯಾಗಳು ಮಾಡಬೇಕು, DAP ಮಾಡಬೇಕು, MOP ಮಾಡಬೇಕು ಅನ್ನೋದೆಲ್ಲ ಸರ್ಕಾರ ಬಂದು ರೈತರ ಮೇಲೆ ಏರಿ ಇದನ್ನು ಬಳಸಬೇಕು ಅಂತ ಬಳಸಿ ₹10 ಇನ್ವೆಸ್ಟ್ಮೆಂಟ್, ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ ವ್ಯವಸಾಯ ಮಾಡ್ತಿದ್ದವನ್ನ ₹10 ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಶುರು ಮಾಡಿದ್ರು. ₹1 ಇಲ್ಲದೆ ವ್ಯವಸಾಯ ಮಾಡ್ತಿದ್ದ ಯಾರ ಪಕ್ಕದಲ್ಲಿ ಹೇಗೆ ಅಂದ್ರೆ ₹1 ಇಲ್ದಂಗೆ ಆವತ್ತಿನ ಕಾಲದಲ್ಲಿ. ಅಂದ್ರೆ ನಿಮ್ಗೆ ನೀವು ಯಾವುದೋ ಒಂದು ಬೆಳೆ ಬೆಳೆದಿದ್ರಿ, ಆ ಬೆಳೆಯಲ್ಲಿ ಒಂದಷ್ಟು ಮದರ್ ಸೀಡ್ಸ್ನ ಬಚ್ಚಿಡ್ತಾ ಇದ್ರಿ, ಆ ಮದರ್ ಸೀಡ್ಸ್ನ ಎತ್ಕೊಂಡು ಅದನ್ನು ನಾಟಿ ಮಾಡ್ತಾ ಇದ್ರು. ನಿಮ್ಮಲ್ಲಿ ಜನನೇ ಅಲ್ಲಿರೋರು ಕೆಲಸ ಮಾಡ್ತೀನಿ, ನಿಮ್ಮ ಫ್ರೆಂಡ್ ಬಂದು ನಿಮ್ಮ ತೋಟದಲ್ಲಿ ಸಪೋರ್ಟ್ ಮಾಡ್ತಾನೆ, ನನ್ನ ತೋಟದಲ್ಲಿ ಹೋಗಿ ನಿಮ್ಮ ತೋಟದಲ್ಲಿ ನಾನು ಬಂದು ಸಪೋರ್ಟ್ ಮಾಡ್ತೀನಿ. ವಿತ್ ಝೀರೋ ಇನ್ವೆಸ್ಟ್ಮೆಂಟ್ ವಿ ಯೂಸ್ ಟು ಗೆಟ್ ಸಮ್ ಕ್ರಾಪ್. ಮಾರ್ಕೆಟ್ಗೆ ಹೋಗಿ ಮಾರ್ತಾ ಇದ್ವಿ, ಒಂದು ₹10 ₹20 ಸಿಗ್ತಾ ಇತ್ತು, ಖುಷಿಯಾಗಿದ್ವಿ ನಮ್ಗೆ ಇದ್ದಿದ್ರಲ್ಲಿ. ಈಗ ನಾನು ಅದು ಕೇಳ್ಬಣ್ಣೆ, ಅಂದರೆ ಬೀಜದ ರಾಗಿ ಅಂತ ಏನು ಬೆಳೆದಿರ್ತಾರಲ್ಲ ಅದರಲ್ಲಿ ಒಂದಷ್ಟು ಎತ್ತಿ ಮಾಡಿಕೊಂಡಿರ್ತಾರೆ, ಅದನ್ನ ಹಂಚ್ಕೊಳ್ತಾರೆ, ಅವರವರೇ ಹಂಚ್ಕೊಳ್ತಾರೆ. ಮುಂದಿನ ವರ್ಷದ ಬಿತ್ತನೆ ಸಮಯ ಬಂದಾಗ ಬೀಜದ ರಾಗಿ ಕೊಡಪ್ಪ, ಬೀಜದ ರಾಗಿ. ಇವತ್ತು ಹೈಬ್ರಿಡ್ಗಳಲ್ಲಿ ಆ ಥರ ಬೀಜದ ರಾಗಿಗಳು ಬರೋದಿಲ್ಲ. ಅಂದ್ರೆ ಆ ವೆರೈಟಿಗಳನ್ನ ಮಾತಾಡ್ತಾರೆ, ಬೇರೆಯವ್ ಬರ್ತವೆ, ಅವರು ಇಂಡಿಜಿನಿಯಸ್ ವೆರೈಟಿಗಳು ಬರ್ತವೆ. ಅವಾಗಿಂದ ಉಳಿಸ್ಕೊಂಡಿದ್ದ ತಳಿಗಳಿಗೆ ಸತ್ತೇ ಹೋಗ್ಬಿಟ್ಟವೆ. ಆ ಥರ ತಳಿಗಳೇ ಇಲ್ಲ ಈಗ, ಇಂಡಿಜಿನಿಯಸ್ ತಳಿಗಳೇ ಇಲ್ಲ, ಎಲ್ಲ ಹೋಗ್ಬಿಟ್ಟವೆ. ಇಲ್ಲ. ಸೊ ನನ್ನ ಮಾತುಗಳಲ್ಲಿ ಜಾಸ್ತಿ ಇಂಗ್ಲೀಷ್ ಪದಗಳು ಬರ್ತವೆ, ಬಿಕಾಸ್ ನಾನು ವ್ಯವಸಾಯನ ಮಾಡಿ ಕಲ್ತಿಲ್ಲ, ಓದಿ ಕಲ್ತಿರೋದ್ರಿಂದ. ಯಾಕೆ ನನಗೆ ಮಾಡಿ ನಂಗೆ ಅಭ್ಯಾಸ ಇಲ್ಲ, ಓದಿರೋದ್ರಿಂದ. ಸೊ ನನ್ನಲ್ಲಿ ನೈಟ್ರೋಜನ್ ಅಂದ್ರೆ ಇಂಗ್ಲೀಷಲ್ಲೇ ಬರುತ್ತೆ, ಇಂಡಿಜಿನಸ್ ಅಂತಾನೆ ಬರುತ್ತೆ. ಸೊ ಈ ಅಡ್ವಾನ್ಸ್ಮೆಂಟ್ ಆದಾಗ ನೀವು ₹10 ಬಂಡವಾಳ ಹಾಕಬೇಕು ಅಂತ ಬಂದಾಗ ರೈತರು ಸಾಲ ತಗೊಂಡು, ಸಾಲಗಳು ಇಸ್ಕೊಂಡು, ದಳ್ಳಾಳಿಗಳ ಹತ್ರ ಸಾಲಗಳು ಇಸ್ಕೊಂಡು, ಬಿಕಾಸ್ ಬಿಸ್ನೆಸ್ ಆಯ್ತಲ್ಲ, ಅಲ್ಲಿ ₹100 ಇಳುವರಿ ಬರ್ತಿದ್ದು ₹1000 ಇಳುವರಿಗೆ ಹೋಯ್ತು. ದಳ್ಳಾಳಿಗಳು ಇಂಟ್ರೆಸ್ಟ್ ಕೊಟ್ಟು ಹಿಂಗೆ ಮಾಡಿ ಎಲ್ಲ ಮಾಡಿ ಕೊಟ್ಟರು. ಇನಿಷಿಯಲಿ ಮಾಡಿದವರೆಲ್ಲ ಲಾಭ ಬಂತು, ಬಿಕಾಸ್ ಭೂಮಿಗೆ ಏನು ಯೂರಿಯಾ ಹಾಕಿದ ತಕ್ಷಣ ಒಳ್ಳೊಳ್ಳೆ ಫಸಲು ಬರೋಕ್ಕೆ ಶುರು ಆಗ್ಬಿಡ್ತಲ್ಲ. ಯೂರಿಯಾ DAP MOP ಹಾಕಿದ ತಕ್ಷಣ ಒಳ್ಳೊಳ್ಳೆ ಫಸಲು ಬರೋಕ್ಕೆ ಶುರು ಆಯಿತು. ಬಟ್ ಇದು ಪ್ರತಿಯೊಂದಕ್ಕೂ ಒಂದು ಹಂತ ಇರುತ್ತಲ್ಲ. ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಡಿಪ್ಲೀಟ್ ಆಗ್ತಾ ಹೋಗ್ತಾ ಫಲವತ್ತತೆ ಕಳ್ಕೊಂಡು ಹೋಗ್ತಾ ನೀವು 1 kg ಹಾಕೋ ಜಾಗದಲ್ಲಿ 2 ಹಾಕ್ಬೇಕಾಯ್ತು, 2 4 ಹಾಕ್ಬೇಕಾಯ್ತು. 4 ಹಾಕಿದಾಗ ನಿಂಗೆ ಕಾಸ್ಟ್ ಆಫ್ ಲಿವಿಂಗ್ ವರ್ಕೌಟ್ ಆಗ್ತಿರ್ಲಿಲ್ಲ, ಹೋಗಿ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದ ರೈತ. 1963ರಲ್ಲಿ ಆದ ಗ್ರೀನ್ ರೆವಲ್ಯೂಷನ್ ಇಂದ 1990 2000 ದಶಕದಲ್ಲಿ ಸೂಸೈಡ್ ರೇಟ್ಗಳು ಜಾಸ್ತಿ ಆಗಿದ್ದಾವೆ. ದಿಸ್ ಇಸ್ ಅ ರಿಟರ್ನ್ ಡಾಕ್ಯುಮೆಂಟ್. ಇದನ್ನ ಆಚೆ ಬರಕ್ಕೆ ಬಿಡೋದಿಲ್ಲ ಅಷ್ಟೇ, ಸ್ವಲ್ಪ ಸ್ಟಡಿ ಮಾಡಿ, ಅಧ್ಯಯನ ಮಾಡಿ. ದಿಸ್ ಇಸ್ ಫ್ಯಾಕ್ಟ್. ಕೆಲವೊಬ್ರು ಡಿಫೆಂಡ್ ಮಾಡ್ಕೊಳ್ಳೋದು ಕಾರಣ ಅಂದ್ರೆ ಅವರ ಅದನ್ನ ಎಲ್ಲಿ ನಿಲ್ಲಿಸಬೇಕು ಅಂತ ನಾನು ಸರ್ಕಾರದ ದೂಷಣೆ ಮಾಡ್ತೀನಿ. ಇಲ್ಲಿ ಬೇಕಾದ್ರೆ ನೀವು ಎಲ್ಲಿ ಇನಿಷಿಯಲಿಂದಾನೇ ಹೇಳ್ಬೋದು, ಬಯಾಲಜಿಕಲ್ಸ್ ಬಳಸಿ. ಈ ಪರ್ಯಾಯ ಇದು ಹಿಂಗೆ ಎಕ್ಸ್ಟ್ರೀಮ್ ಹೋದಾಗ ಹಿಂಗೆ ಆಗೋಕ್ಕೆ ಸಾಧ್ಯತೆಗಳಿದ್ದಾವೆ. ಅಟ್ಲೀಸ್ಟ್ ಈ 10 kg ಹಾಕೋ ಜಾಗದಲ್ಲಿ 2 kg ಹಾಕಿ, ಇನ್ನು ಗೊಬ್ಬರಗಳನ್ನ ಹಾಕೋದನ್ನು ಕಮ್ಮಿ ಮಾಡಬೇಡಿ, ಹಸುಗಳು ಇಟ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಇಲ್ಲಿ ಪ್ರತಿಯೊಬ್ಬರ ಹತ್ರ ನಾಟಿ ಹಸುಗಳಿತ್ತು, ಅವೆಲ್ಲ ಹೋಗ್ತಾ ಈ ಸೀಮೆ ಹಸುಗಳು ಬಂತು, HF, ಜರ್ಸಿ. ಅದಕ್ಕೆ ನಾವು ಫೀಡ್ ಮಾಡೋದು ಏನು ಕೊಡ್ತಾ ಇದ್ವಿ? ಡೈರೆಕ್ಟ್ ಫೀಡ್ ಕೊಡ್ತಾ ಇದ್ವಿ. ಈ 4 ಸಗಣಿಯಲ್ಲಿ ದೇರ್ ವಿಲ್ ನಾಟ್ ಬಿ ನ್ಯೂಟ್ರಿಯೆಂಟ್ ಕಂಟೆಂಟ್. ಆ ಸಗಣಿಯಲ್ಲಿ ನ್ಯೂಟ್ರಿ ಕಂಟೆಂಟ್, ನಿಮ್ಮ ಮನೇಲಿ ತಿಪ್ಪೆ ಇಲ್ಲ ಅಂತ ಅರ್ಥ. ನಿಮ್ಮ ಮನೇಲಿ ನಿನ್ನ ಹತ್ರ ತಿಪ್ಪೆ ಯಾವತ್ತಿಲ್ವೋ, ನಿನ್ನ ಹತ್ರ ಗೊಬ್ಬರ ಇಲ್ಲ ಅಂತಲ್ಲ, ನಿನ್ನ ಹತ್ರ ಯಾವತ್ತು ಗೊಬ್ಬರ ಇಲ್ಲೋ, ನಿಂಗೆ ರಸಗೊಬ್ಬರ ಬೇಕು ಅಂತ ಅರ್ಥ. ನೀನು ಯಾವಾಗ ರಸಗೊಬ್ಬರಕ್ಕೆ ದುಡ್ಡು ಕೊಟ್ಟು ಹೋದೋ, ನಿನ್ನ ಹತ್ರ ಇನ್ವೆಸ್ಟ್ಮೆಂಟ್ ಬೇಕು ಅಂತ. ನಿನ್ಗೆ ಯಾವಾಗ ಇನ್ವೆಸ್ಟ್ಮೆಂಟ್ ಬೇಕೋ ದಳ್ಳಾಳಿ ಹತ್ರ ಹೋಗಿ ದುಡ್ಡು ಇಸ್ಕೋಬೇಕು. ನೀನು ಯಾವಾಗ ದಳ್ಳಾಳಿ ಹತ್ರ ದುಡ್ಡು ಇಸ್ಕೊಂತ ಅವ್ರು ಇಂಟ್ರೆಸ್ಟ್ ಕೊಡ್ತಾನೆ. ಸಾಲ ಅಂತ ಪರಿಗಣಿಸಿ, ಸಾಲ ಇಸ್ಕೋಬೇಕಾಗತ್ತೆ. ನೀನು ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಅತಿವೃಷ್ಟಿ ಅನಾವೃಷ್ಟಿ ಏನೇ ಆಗಿದ್ರು ಕ್ರಾಪ್ ಹೋಯ್ತು, ಅವಾಗ ಅವ್ನು ಕೊಡಬೇಕಾಗಿರೋದು ಅವ್ನು ಹಂಗೆ ಲೆಕ್ಕ ಇರುತ್ತೆ. ನೆಕ್ಸ್ಟ್ ಸೀಸನ್ ಇಸ್ಕೋಬೇಕಾಗುತ್ತೆ, ರಿಸೀವ್ ಮಾಡೋಕ್ಕಾಗಿಲ್ಲ ಅಂದಾಗ ಅವ್ನು ಭೂಮಿ ಕಳ್ಕೊಂಡ. ಹೌದು, ಬೆಳೆಯ ಫಸಲಿನ ಮೇಲೆ ಸಾಲದಲ್ಲಿ ಏನು ವ್ಯತ್ಯಾಸ? ಬಿಕಾಸ್ ಅಗ್ರಿಕಲ್ಚರ್ ಈಸ್ ಗ್ಯಾಮ್ಲಿಂಗ್ ವಿತ್ ನೇಚರ್. ಪ್ರಕೃತಿ ಜೊತೆ ಜೂಜಾಟ ವ್ಯವಸಾಯ ಅಂದ್ರೆ. ಒಮ್ಮೆ ಬರ್ಬೋದು, ಬರದೇ ಇರುವ ಅಂದರ್ಬಾಹ. ತುಂಬಾ ಚೆನ್ನಾಗಿ ಗ್ಯಾಮ್ಲಿಂಗ್ ವಿತ್ ನೇಚರ್. ಅಗ್ರಿಕಲ್ಚರ್ ಇಸ್ ಗ್ಯಾಮ್ಲಿಂಗ್ ವಿತ್ ನೇಚರ್. ಓಕೆ, ಸೊ ಆಗ ಬದುಕು ಭಾರವಾಗುತ್ತೆ. ಇವರು ಸಾಲ ಜಾಸ್ತಿ. when there is an investment in it. ಆ ಕಾರಣ, because agriculture is a risky business. ನೋಡಿ, ಬ್ಯೂಟಿಫುಲ್ ಆಗಿ ಇವಾಗಲೂ ನಾನು ಅನ್ಕೊಂತಿದ್ದೇನೆ, ಅಗ್ರಿಕಲ್ಚರ್ ಇಸ್ ಅ ರಿಸ್ಕಿ ಬಿಸ್ನೆಸ್ ಬಿಕಾಸ್ ದರ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಇನ್ ಇಟ್. ಇನ್ವೆಸ್ಟ್ಮೆಂಟೇ ಇಲ್ಲ ಅಂದ್ರೆ ಟೈಮ್ ಆಯ್ತು, ನಿನ್ ಟೈಮ್ ಮಾತ್ರ ಹೋಯ್ತು. ಟೈಮ್ ಏನಾಯ್ತು? ಕಸರತ್ ಮಾಡಿದೆ, ಫಿಟ್ನೆಸ್ ಬೆಳೀತು, ನಿನ್ ಲೈಫ್ ಸ್ಟೈಲ್ ಬೆಳೀತು ಅನ್ಕೊ. ನಿಜ ಅವತ್ತಿಗೆ ಇದ್ದಂಗೇನಲ್ವಾ? ನಿಜ. ಎಲ್ಲಿ ಇನ್ವೆಸ್ಟ್ಮೆಂಟ್ ಇದೆಯೋ ಅಲ್ಲಿ ಯಾವಾಗಲೂ ರಿಸ್ಕ್ ಇದೆ. ಯಾಕಂದ್ರೆ ಇಲ್ಲಿ ನೀವು ಬಿಸ್ನೆಸ್ ಅಲ್ಲಿ ನಿಂಗೆ ಗೊತ್ತು, ಫೋನ್ ತಯಾರು ಮಾಡಿದ ತಕ್ಷಣ ಹಿಂಗೆ ಔಟ್ಪುಟ್ ಬರುತ್ತೆ,
ನೀನು ಎತ್ಕೊಂಡು ಹೋಗಿ ಕೊಡ್ತೀಯ. ಕ್ರಾಪಲ್ಲಿ ನೀನು ಬರುತ್ತೆ ಬರಲ್ಲ ಅಂದ್ರೆ ಡೌಟ್ ಅಲ್ವಾ? ಇಷ್ಟೆಲ್ಲ ಎಫರ್ಟ್ ಹಾಕಿದ್ಮೇಲೆ ಹೌದು. ಇಳುವರಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಪ್ರಕೃತಿ ಆಟ ಏನಿದೆಯೋ ಯಾರಿಗೂ ಗೊತ್ತಿಲ್ಲ. ಈಗ ನಮ್ದು 12 ಎಕರೆ ಜಮೀನು ತಗೊಂಡೆ ಸರ್, ಓಕೆ. ಪಕ್ಕದಲ್ಲೆಲ್ಲ ಮಳೆ ಬಿದ್ದಿದೆ, ನಮ್ಮ ಭೂಮಿಯಲ್ಲಿ ಮಳೆನೇ ಬಿದ್ದಿಲ್ಲ. ಯಾರೋ ಮಾಟ ಮಾಡ್ತಾರೆ. ಇದು ಅಸಂಪ್ಷನ್ಸ್ ಕರೆಕ್ಟ್ ಅಲ್ವಾ? ಹಿಂಗೆ ಅಸಂಪ್ಷನ್ಸ್ಗೆ ಹೋಗ್ಬೇಕಾಗುತ್ತೆ. ಬಿಕಾಸ್ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಯಾರೋ ಏನೋ ಮಾಡಿಸಿರ್ಬೇಕು, ಅಥವಾ ಯಾಕೆ ಇದು ಬರ್ತಾ ಇಲ್ಲ ನಮ್ಗೆ ಗೊತ್ತಿಲ್ವಲ್ಲ. ಈಗ ನಾನು 15,000 ಕೊಟ್ಟರು ಹೊಲ ಉಳಿಸಿದೆ, 15,000 ಕೊಟ್ಟು ಮಳೆನೇ ಬರ್ತಾ ಇಲ್ಲ, ಕ್ರಾಪ್ ಆಗಿ ಬೀಜ ಏನು ಹಾಕೋಣ ಅಂದರೆ ಹಿಂಗೆ 15,000 ಲಾಸ್ ತಾನೆ ನನಗೆ. ನಾನಲ್ಲದೆ ಇನ್ನೊಬ್ಬ ಆಗಿದ್ದಿದ್ರೆ ಹಿಂಗೆ 15,000 ಓಕೆ ಅನ್ಕೋಬೇಕು, ನಾನು ಬೇರೆಯವನಾಗಿದ್ದಿದ್ರೆ ಕಷ್ಟ, ಬಹಳ ಕಷ್ಟ, ಬದುಕು ನಡೆಯುತ್ತಿಲ್ಲ, ಕಷ್ಟ ಹಂಗೆ. ಸೊ ನೀವು ಆ ಕಾರಣಕ್ಕೆ ಅಂದ್ರೆ ನಿಮ್ಮ ಕಂಪನಿ ಒಟ್ಟು ಉದ್ದೇಶ ಕಮ್ಸ್ ಹಿಯರ್ ಅಗೇನ್. ಓಕೆ. ನಮ್ಮ ಸ್ವಾಶ್ ಕಂಪನಿ ಧ್ಯೇಯ ಧೋರಣೆ 3. ಒಂದು, ದ ಇನ್ಪುಟ್ ಕಾಸ್ಟ್ ಟುವರ್ಡ್ಸ್ ಫಾರ್ಮಿಂಗ್ ಹ್ಯಾಸ್ ಟು ಬಿ ರೆಡ್ಯೂಸ್ಡ್. ಅಂದರೆ ನೀವೇನು ಇನ್ಪುಟ್ ನಾವೇನು ಹೇಳ್ತಿದ್ವಿ, ಇನ್ವೆಸ್ಟ್ಮೆಂಟ್ ಅನ್ನೋದು ಕಮ್ಮಿ ಆಗಬೇಕು, ಕಡಿಮೆ ಆಗಬೇಕು. ಅಂದರೆ ಬಂಡವಾಳ ಕಮ್ಮಿ ಆಗಬೇಕು. ಅದು ಹೆಂಗಾಗುತ್ತೆ? ಈ ಕೆಮಿಕಲ್ ಫರ್ಟಿಲೈಸರ್ಗಳ ಪರ್ಯಾಯವಾಗಿರುವಂಥ ಮೆಟೀರಿಯಲ್ಗಳನ್ನ ಬಳಸಕ್ಕೆ ಅರ್ಧರಷ್ಟು ಕಮ್ಮಿ ರೇಟಿಗೆ ಸಿಗುತ್ತೆ. ನೀವು ಟೆಕ್ನಾಲಜಿ ಕಲ್ತ್ಕೋಬೇಕು ಇದಕ್ಕೋಸ್ಕರ. ಬಟ್ ಫಲದಲ್ಲಿ ಏನು ವ್ಯತ್ಯಾಸ ಆಗಲ್ಲ. 100% ಆಗೋದಿಲ್ಲ, 100% ಆಗೋದಿಲ್ಲ. ಇದು ಬಹಳ ಮುಖ್ಯ. ಯಾಕಂದ್ರೆ ಒಬ್ಬ ರೈತರಾಗಿ ಅದು ಫಸ್ಟ್ ಪಾಯಿಂಟ್ ಆಯ್ತಾ. ಏನಿದು ಇನ್ಪುಟ್ ಕಾಸ್ಟ್ ಕಮ್ಮಿ ಆಗಬೇಕು. ಫಲವತ್ತು ನೀವು ಕೇಳಿದ ಪ್ರಶ್ನೆಗೆ ಇಲ್ಲ, ಆಗೋದಿಲ್ಲ. ಅದು ಅಂದರೆ ಆಗೋದಿಲ್ಲ ಅಂದರೆ ನಿಮಗೆ ಈಲ್ಡ್ ಕಮ್ಮಿ ಆಗಲ್ಲ, ಈಲ್ಡ್ ಅಲ್ಲೇ ಮ್ಯಾಚ್ ಮಾಡ್ಬೋದು. ಎರಡನೇದು, ರೈತ ಸುದೀರ್ಘವಾಗಿ ವ್ಯವಸಾಯದಲ್ಲಿ ಇರಬೇಕು, ಸಸ್ಟೈನಬಿಲಿಟಿ ಇನ್ ಅಗ್ರಿಕಲ್ಚರ್ ಅಥವಾ ಫಾರ್ಮಿಂಗ್. ಕರೆಕ್ಟ್ ಅಲ್ಲ? ಈಗ ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಾ ಈ ಕ್ರಾಪ್ ತಗೊಂಡು 2ನೇ ಕ್ರಾಪ್ ತಗೊಂಡು 3ನೇ ಕ್ರಾಪ್ ಹಾಕಕ್ಕೆ ಹೋಗೋದಿಲ್ಲ. ಬಿಕಾಸ್ ನಿಂಗೆ ಇಳುವರಿ ಬರ್ತಿಲ್ಲ ಅಂದ್ರೆ ಬಿಟ್ಬಿಡ್ತಾನೆ, ಬ್ಯಾರನ್ ಬಿಟ್ಬಿಡ್ತಾನೆ ಭೂಮಿನ. ಅದಕ್ಕೆ ಮಣ್ಣಿನ ಫಲವತ್ತತೆ ಕಮ್ಮಿ ಆಗ್ತಿದೆ ಅಂತ ಗೊತ್ತಾಗುತ್ತೆ, ಫಸಲು ಬರಲ್ಲ ಅಂತ ಗೊತ್ತಾಗಿ ಒಂದು ಕ್ರಾಪ್ ರಿಸ್ಕ್ ತಗೊಂಡು ಅಲ್ಲಿ ನಿಲ್ಸ್ಬಿಡ್ತಾನೆ, ನೆಕ್ಸ್ಟ್ ಹಾಕಕ್ಕೆ ಹೋಗಲ್ಲ, ಬಿಡ ಭೂಮಿ ಸರಿ ಇಲ್ಲ ಅಂದ್ಬಿಡ್ತಾನೆ. ಓಹೋ. ಬಟ್ ಇದರಿಂದ ಅದಾಗೋದಿಲ್ಲ, ಇವನ್ ಫಾಲೋ ಮಾಡೋದು. ಓಕೆ. ಮೂರನೇದು, ಪ್ರೊವೈಡಿಂಗ್ ಮೀನಿಂಗ್ಫುಲ್ ಜಾಬ್ಸ್ ಟು ದ ರೂರಲ್ ಪೀಪಲ್. ಹಳ್ಳಿ ಕಡೆ ಇರುವ ಜನರಿಗೆ ಮೀನಿಂಗ್ಫುಲ್ ಜಾಬ್ ಎಲ್ಲರೂ ಕೊಡ್ತಾರೆ. ಈಗ ನನ್ನ ಡ್ರೈವರ್ ಬೇಕು ಅಂತ 20-25 ಸಾವಿರ ಸಂಬಳ ಕೊಡ್ತೇನೆ, ದಟ್ ಇಸ್ ನಾಟ್ ಎ ಮೀನಿಂಗ್ಫುಲ್ ಜಾಬ್. ಓಕೆ. ಅವ್ನು ನಂಗೆ ಸಹಾಯ ಮಾಡ್ತಾನೆ, ಡ್ರೈವರ್ ಅನ್ನೋರು ನನಗೆ ಹೆಲ್ಪ್ ಮಾಡ್ತೇನೆ ಅಷ್ಟೇ. ವೆನ್ ಐ ಸೇ ಇಟ್ ಇಸ್ ಅ ಮೀನಿಂಗ್ಫುಲ್ ಜಾಬ್, ಹಳ್ಳಿಯಲ್ಲಿರುವ ಒಬ್ಬ ವ್ಯಕ್ತಿ ನನ್ನ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಕೊನೆಯಲ್ಲಿ ಅವನೊಂದು ಮನೆ ಕಟ್ಕೋಬೇಕು, ಒಂದು ಕಾರ್ ಇಟ್ಕೋಬೇಕು. ಈ ಹ್ಯಾಸ್ ಟು ಬಿಕಮ್ ಲೈಕ್ ಅನ್ ಅದರ್ ಕಾರ್ಪೊರೇಟ್ ಗಾಯ್. ಅಂದರೆ ಜೀವನ ಮಟ್ಟ ಸುಧಾರಣೆ ಆಗಬೇಕು. ಇದು 3 ಧ್ಯೇಯ ಧೋರಣೆ ಇಟ್ಕೊಂಡು ಸ್ಟಾರ್ಟ್ ಆಗಿರೋಂಥ ಕಂಪನಿ ಸ್ವಾಶ್. ಯಾಕಂದರೆ ನಿಮ್ಮ ಈ ಒಟ್ಟು ಯೋಚನೆಯ ಹಿಂದೆ ಇರುವ ಬಹಳ ದೊಡ್ಡ ಕಾರಣ, ರೈತ ಅದು ಹಾಗೆ ಉಳಿತಾ ಇದ್ದಾನೆ, ಅವನು ಎಷ್ಟು ಬೆಳೆ ತೆಗೆದ್ರೂ ಅವನು ಹಾಗೆ ಉಳಿತಾ ಇದ್ದಾನೆ. ಸೊ ಅದು ಮೀನಿಂಗ್ಫುಲ್ ಆಗ್ತಾ ಇಲ್ಲ ಅಂತ ನಿಮ್ಮ ಅರ್ಥ ಆಗಿಲ್ಲ ನಂಗೆ, ಸಾರಿ. ಅಂದರೆ ರೈತ ಅವ್ರು ಎಷ್ಟು ಬೆಳೆದ್ರು ಕೂಡ ಜೀವನ ಸುಧಾರಣೆ ಆಗದೆ ಇರೋದು ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ಇನ್ವೆಸ್ಟ್ಮೆಂಟು, ಸಾಲಗಳು. ಬಟ್ ನಾನು ಅದನ್ನು ಕಡಿಮೆ ಮಾಡಬೇಕು. ಸೊ ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿಂದ ಒಂದು 20 ವರ್ಷ 30 ವರ್ಷಕ್ಕೆ ತಗೊಳ್ಳೋಣ, ವ್ಯವಸಾಯ ಅಗ್ರಿಕಲ್ಚರ್ ವಿಲ್ ಬಿಕಮ್ ಎ ಬಿಸ್ನೆಸ್ ಸರ್. ಅಗ್ರಿ ಬಿಸ್ನೆಸ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಇರುತ್ತೆ. ಅನ್ಲೈಕ್ ಎಲ್ಲ ಬಿಸ್ನೆಸ್ಗಳ ಥರ ಆಗ್ಬಿಡುತ್ತೆ ವ್ಯವಸಾಯ ಅನ್ನೋದು. ಹೌದಾ? 100%. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. 100% ಬರೋದು, ನಾನು ಎಲ್ಲಿ ಸೈನ್ ಹಾಕ್ಬಿಡ್ತೀನಿ. ವ್ಯವಸಾಯ ಅನ್ನೋದು ಅಗ್ರಿ ಬಿಸ್ನೆಸ್ ಆಗುತ್ತೆ. ಅಂದರೆ ಎಲ್ಲರೂ ಹಾತೊರೆದು ಮಾಡುವ ಸ್ಥಿತಿ ಬರುತ್ತೆ. ಅದು ಹಂಗೆ ಹೇಳೋದ್ರ ಬದಲು ಯಾವುದೋ ದೊಡ್ಡ ಕಂಪ್ನಿಗಳು ಬಂದು ಭೂಮಿನ ತಗೊಂಡು ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ. ಸಣ್ಣ ಪುಟ್ಟ ರೈತರು ಕಾಲಕ್ರಮೇಣವಾಗಿ ಕಳ್ಕೊಂತಾರೆ. ರೈತ ಅನ್ನೋರ ಜನಾಂಶ ಅಂದರೆ ಈಗ 78% ಆಫ್ ಪಾಪ್ಯುಲೇಷನ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. 75% ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇಶ ಕೃಷಿ ಆಧಾರಿತ ದೇಶ. 75% ಅಪ್ ಟು ಅಂತ ಅನ್ಕಡೆ ಎಕ್ಸಾಕ್ಟ್ ನಂಬರ್ ಬಿಟ್ಬಿಡಿ, ನಾನು ಓದಿದಾಗ 80 ಇತ್ತು, ಈಗ ಎಲ್ಲಿಗೆ ಬಂದಿದೆ 6-7 ವರ್ಷದಲ್ಲಿ ಹೆಚ್ಚು ಕಮ್ಮಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ 75% ಇಂಟ್ರೆಸ್ಟ್ ಇರುತ್ತೆ. ಈಗ ಇನ್ನೂ ಒಂದು 50% ಕಮ್ಮಿ ಆಗಿದೆ. ಕೃಷಿ ಮಾಡುವವರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇನ್ನು ಮುಂದೆ ಇದನ್ನ ಜಾಸ್ತಿ ಆಗುತ್ತೆ, ಕಮ್ಮಿ ಆಗೋಂಥ ಸಂಖ್ಯೆಗಳು ಜಾಸ್ತಿ ಆಗುತ್ತೆ. ಮುಂದೆ ಕಾರ್ಪೊರೇಟ್ ಇನ್ವೆಸ್ಟರ್ಗಳು ಬರ್ತಾರೆ, ಬಿಕಾಸ್ ಇಲ್ಲಿ ಟ್ಯಾಕ್ಸೇಷನ್ ಫ್ರೀ ಇರೋದ್ರಿಂದ ಯಾರೋ ದುಡ್ಡು ಎತ್ಕೊಂಬರಕ್ಕೆ ಇಲ್ಲ. ಆಲ್ರೆಡಿ ಶುರುವಾಗಿದೆ. ಪೊಲಿಟಿಷಿಯನ್ ಬ್ಲ್ಯಾಕ್ ಮನಿಗಳು ಬರ್ತಿದ್ದಾವೆ, ದಾಳಿಂಬೆಗಳಿಗೆ, ಪಾಲಿ ಹೌಸ್ಗಳಿಗೆ ಬರ್ತಿದ್ದಾವೆ. ಇದು ನಮ್ಮ ಕಣ್ಣಿಗೆ ಕಾಣಿಸ್ತಿರಲ್ಲ ಅಷ್ಟೇ. ಸೊ ಯಾಕಂದ್ರೆ ಟ್ಯಾಕ್ಸ್ ಫ್ರೀ. ಅವರ ಉದ್ದೇಶ ಏನಾಗಿರುತ್ತೆ ಅವತ್ತಿಗೆ? ಇದೊಂದು ಕಾಲಜ್ಞಾನ, ಬ್ಲ್ಯಾಕ್ ಇಂದ ವೈಟ್ ಮಾಡೋಂಥದ್ದು. ಇವತ್ತಿಗೆ ನಾನು ಹೇಳ್ತಾ ಇದ್ದೀನಿ, ಅಂದರೆ ನೀವು ಈ ಬ್ಲ್ಯಾಕ್ ಅಂಡ್ ವೈಟ್ ಮಾಡೋರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಗ್ರಿಕಲ್ಚರ್ ಇರುವ ನ್ಯೂನತೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟ್ಯಾಕ್ಸೇಷನ್ ಅಲ್ಲಿ ಅಗ್ರಿಕಲ್ಚರ್ ತಪ್ಪಿಸ್ಕೊಳ್ಬಹುದು ಅಂತ ಅವತ್ತಿನ ಉದ್ದೇಶಗಳೇನಾಗುತ್ತೆ, ದರ್ ವಿಲ್ ಬಿ ಮೋರ್ ಪ್ರಾಫಿಟ್. ಬಿಕಾಸ್ ಯಾರು ವ್ಯವಸಾಯ ಮಾಡ್ತಿರಲ್ಲ, ಭೂಮಿಗಳು ಕಮ್ಮಿ, ಯಾರ ಹತ್ರನೂ ಇರೋದಿಲ್ಲ, ಸಣ್ಣ ಪುಟ್ಟ ರೈತರ ಹತ್ರ ಎಲ್ಲ ಭೂಮಿಗಳು ಇವರೇ ಇಟ್ಕೊಂಡಾಗ, ಕೊಂಡ್ಕೊಂಡಿರ್ತಾನೆ ಅಥವಾ ಯಾವುದೋ ಕಮಾಂಡಲ್ಲಿ ಇಟ್ಕೊಂಡಿರ್ತಾನೆ ಮನುಷ್ಯ ಅಂತಂದಾಗ, ಬಿಕಾಸ್ ಮೋಸ್ಟ್ ಆಫ್ ದ ಅವೈಲಬಲ್ ಲ್ಯಾಂಡ್ ಏನಾಗುತ್ತೆ, ಅರ್ಬನೈಸೇಷನ್ ಆಗಿಬಿಡುತ್ತೆ. ಇವಾಗ ಬೆಂಗಳೂರು ದೇವನಹಳ್ಳಿವರೆಗೂ ಹೋಗ್ತದೆ, ದೇವನಹಳ್ಳಿ ದಾಟ್ಬಿಟ್ಟಿದೆ, ನಗರೀಕರಣ ಆಗ್ತದೆ.
ಸೊ ಹಿಂಗೆ ಮುಂದೆ ಹೋಗ್ತಾ 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 ಏನಾಗುತ್ತೆ, ಈಗ ನೋಡಿ ಎಲ್ಲ ಪಾವಗಾಡ ಕಡೆ ಎಲ್ಲ ಸೋಲಾರ್ ಪ್ಯಾನಲ್ಗಳು ಕಿತ್ಕೊಂಡ್ಬಿಟ್ಟವ್ರೆ, ಅಲ್ಲಿ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಹಿಂಗೆ ಅವೈಲಬಿಲಿಟಿ ಆಫ್ ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಅವತ್ತಿಗೆ ಉದ್ಯೋಗ ಹೆಚ್ಚು ಸಿಗುತ್ತಾ ವ್ಯವಸಾಯದಲ್ಲಿನ? ಸ್ಕಿಲ್ಲೇ ಕಳ್ಕೊಂಡ್ಬಿಡ್ತಾ ಇದೀವಲ್ಲ ನಾವು. ನೀವು ಅನ್ಕೊಂಡಿದ್ರೆ ಈಗ ಸಿಂಪಲ್ಲಾಗಿ ಪ್ರಶ್ನೆ ಮಾಡ್ತೀನಿ ಸರ್, ನಿಮ್ಮ ಊರಲ್ಲಿ ಯಾರಿಗೂ ಬದು ಕಟ್ಟೋದು ಬರ್ತಿತ್ತು, ಇವಾಗ ಗೊತ್ತ ಕೇಳಿ ಯಾರಿಗಾದ್ರು ಮರ್ತೋಗ್ಬಿಟ್ಟವ್ರೆ. ಬದು ಕಟ್ಟೋದೇ ಬರೋದಿಲ್ಲ, ಬಿಕಾಸ್ ಟ್ರ್ಯಾಕ್ಟರ್ ಹಸ್ ಕಮ್. ಬಂಡ್ ಫಾರ್ಮರ್ ಅನ್ನೋ ಒಂದು ಟ್ರ್ಯಾಕ್ಟರ್ ಎಕ್ವಿಪ್ಮೆಂಟ್ ಬಂದಿದೆ. ಬದು ಕಟ್ಟೋದು ರೈತನ ನೀವೊಂದು ಕೆಲಸ ಮಾಡ್ತಿಲ್ಲ ಅಂದಿದ ತಕ್ಷಣ ನೀವು ಸ್ಕಿಲ್ಲೇ ಕಲ್ತ್ಕೊಂಡ್ಬಿಡ್ತೀರಾ. ಅವಶ್ಯವಾಗಿ ಅದನ್ನ ನಿಧಾನವಾಗಿ. ಅದು ಈಗ ದಾಳಿಂಬೆ ಅನ್ನೋ ಒಂದು ಕ್ರಾಪ್ ಎಕ್ಸಾಂಪಲ್ ಹೇಳ್ತೀವಿ. ಈ ಪ್ರೂನಿಂಗ್ ಮಾಡೋದು, ಟ್ರಿಮ್ಮಿಂಗ್ ಮಾಡೋದು ಒಂದು ಸಮುದಾಯ ಮಾತ್ರ ಮಾಡ್ತಿದೆ. ಅಂದರೆ ಒಂದು ಸಮುದಾಯ ಅನ್ನೋದಕ್ಕಿಂತ ಪಾವಗಾಡದ ಪ್ರಾಂತ್ಯದಲ್ಲಿರುವ ಕೆಲವು ಅಷ್ಟು ಜನ ಇದ್ದಾರೆ ಅಷ್ಟೇ, ಬಿಟ್ಟರೆ ಆಂಧ್ರಲ್ಲೆಲ್ಲೋ ಇದ್ದಾರೆ. ಅವ್ರು ಅಲ್ಲಿಂದ ಇಲ್ಲಿಗೆ ಅವ್ರದ್ದು ಅದೇ ಕೆಲಸ ಮಾಡಿ ಇಟ್ಕೊಂಡವ್ರೆ. ದೊಡ್ಡಬಳ್ಳಾಪುರಕ್ಕೆ ಬರ್ತಾರೆ ಅವ್ರು ಕೆಲಸ ಮಾಡೋದಕ್ಕೆ. ಬರ್ತಾರೆ, ಟೆಂಟ್ ಹಾಕೊಂತಾರೆ, ಆ ಕೆಲಸ ಮುಗಿಸ್ಬಿಟ್ಟು ವಾರದಕ್ಕೆ ಒಟ್ಟು 1 ಲಕ್ಷ 2 ಲಕ್ಷ ಇಸ್ಕೊಂತಾರೆ. ಅಷ್ಟು ಇಸ್ಕೊಂತಾರೆ, 1 ಲಕ್ಷ 2 ಲಕ್ಷ ಕಾಂಟ್ರಾಕ್ಟ್ ಇಸ್ಕೊಂಡು ಕೆಲಸ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಅವರು. ಯಾಕೆ ಈ ಕೆಲಸ ನಮ್ಮಲ್ಲಿ ಮಾಡಲ್ಲ, ಮಾಡ್ತಾ ಇದ್ರು ಮರ್ತಿದ್ದಾರೆ. ಬಿಕಾಸ್ ದೇ ಆರ್ ಲೂಸಿಂಗ್ ದಟ್ ಸ್ಕಿಲ್. ನಮ್ಮಲ್ಲಿ ನಾವು ಸ್ಕಿಲ್ ಕಳ್ಕೊಂಡಾದ್ಮೇಲೆ ಇನ್ನೇನು ಮಾಡ್ತೀರಿ? ಈಗ ನಾನು ನನ್ನ ತಂದೆ ತಾಯಿ ಬಗ್ಗೆ ಎಕ್ಸಾಂಪಲ್ ಕೊಡ್ತೀನಿ ಸರ್. ಮೈ ಮದರ್ ಆ್ಯಂಡ್ ಫಾದರ್, ಅದು ನಮ್ಮ ತಂದೆ ಜೊತೆಗಾರರು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ದೇ ಆರ್ ಆಲ್ ಲಿವಿಂಗ್ ಹ್ಯಾಪಿ, ಇಂಡಿಪೆಂಡೆಂಟ್, ಕೂಲ್ ಫ್ಯಾಮಿಲಿ. ಬಟ್ ಮೈ ಫಾದರ್ ಈಸ್ ಲಿಟಲ್ ಪ್ರಿವಿಲೇಜ್ಡ್ ಅಬೌಟ್ ದಟ್. ನಾವು ಅಪ್ಪ ಬರಬೇಕು ಅಂದರೆ 5 ಸ್ಟಾರ್ ಹೋಟೆಲ್ ಕಾಫಿ ಕುಡಿತಾನೆ. ಈಗ ಎಲ್ಲ ಹೋಗ್ಬೇಕು ಅಂದರೆ ಒಳ್ಳೆ ಕಾರಲ್ಲಿ ಹೋಗ್ತಾನೆ. ನಾವಪ್ಪ ಎಲ್ಲ ಹೋಗ್ಬೇಕು ಅಂದರೆ ಫ್ಲೈಟ್ ಎತ್ಕೊಂಡು ಹೋಗ್ಬೋದು. ಹೋಗ್ತಾರೆ, ಮುಂದೆನೂ ಹೋಗ್ತಾರೆ. ನಾನು ಹೇಳ್ತಾ ಇದ್ದೀನಿ, ಟ್ರಾನ್ಸಿಷನ್ ನಾನು ಮಾತಾಡ್ತೀನಿ. ಇದಾಗಕ್ಕೆ ಯಾರಿಂದ ಸಾಧ್ಯ? ಶಶಿಯಿಂದ. ಬಿಕಾಸ್ ಈ ಲರ್ನ್ ಸಮ್ ಸ್ಕಿಲ್ಸ್. ನಾನೊಂದು ದುಡ್ಡು ಮಾಡುವ ಅಥವಾ ಬಿಸ್ನೆಸ್ ಮಾಡುವ ಅಥವಾ ದುಡ್ಡು ಅನ್ನೋದಕ್ಕಿಂತ ಏನೋ ಒಂದು ನಾನೊಂದು ಸ್ಕಿಲ್ ಕಲ್ತ್ಕೊಂಡೆ, ಒಂದು ವ್ಯವಹಾರ ಮಾಡುವ ಜ್ಞಾನ, ಸ್ಕಿಲ್ ಕಲ್ತ್ಕೊಂಡಿರೋದ್ರೆ ನಮ್ಮ ಅಪ್ಪನ ಜೀವನ, ನಮ್ಮ ತಂದೆ ತಾಯಿ ಜೀವನ ಸುದೀರ್ಘ ಆಯಿತು. ಒಂದು ಕಸಬು ಅನ್ನೋದು ಇತ್ತು. ಅಂದರೆ ನನಗೆ ಈ ಸ್ಕಿಲ್ ಕಲ್ತ್ಕೊಂಡಿದ್ದೆ ನಮ್ಮ ಅಪ್ಪನ ಲೈಫ್ ಒಂದು ಸ್ವಲ್ಪ ಮೇಲೆ ಹೋಯ್ತು, ನಮ್ಮ ತಂದೆ ಲೈಫ್. ಅಥವಾ ಮನೇಲಿ ಊರಲ್ಲಿ ರೆಸ್ಪೆಕ್ಟ್ ಕೊಟ್ಟು, ನಮ್ಮ ಹಳ್ಳಿ ಬಟ್ಲಹಳ್ಳಿ ಅನ್ನೋ ಊರು ಬಿಗ್ ಬಾಸ್ ವಿನ್ನರ್ ಅವ್ರ ಊರಪ್ಪ ಅಂತ ಮಾತಾಡ್ತಾರೆ. ಈಗ ಹೌದಾ? ಮಾತಾಡ್ತಾರೆ. ಎಕ್ಸಾಕ್ಟ್ಲಿ. ಸಣ್ಣ ಊರು, 1000 ಮನೆ ಇರೋ ಊರು. ಬಿಗ್ ಬಾಸ್ ಅದು ಆಂಧ್ರ ಬಾರ್ಡರ್ ಇರೋ ಒಂದು ಹುಡುಗರಿಂದ ಬಂದನಪ್ಪ, ಬಿಗ್ ಬಾಸ್ ಶಶಿ ಅವ್ರ ಊರು ಇದು ಅಂತ ಮಾತಾಡ್ತಾರೆ. ಸೊ ಬಿಕಾಸ್ ಆಫ್ ಏನೋ ಒಂದು ಸಾಧನೆ ಮಾಡಿದ್ವಿ, ಒಂದು ಸ್ಕಿಲ್ ಕಲ್ತ್ಕೊಂಡಿದ್ದು ನಾವು. ಆಗಿಲ್ಲ. ಸೊ ನನ್ನ ಒಬ್ಬನಿಂದ ಆ ಊರಿಗೊಂದು ನಮ್ಮ ತಂದೆ ತಾಯಿ ಜೀವನಗಳಲ್ಲಿ ಒಂದು ಸ್ವಲ್ಪ ಮರ್ಯಾದೆ ಹೆಚ್ಚಿದೆ. ಯಾರೋ ಬಂದಾಗ ಇಂಥವ್ರು ಶಶಿಯವ್ರ ತಂದೆನಪ್ಪ, ಶಶಿಯವ್ರ ತಾಯಿನಪ್ಪ, ಶಶಿಯವ್ರ ಅಕ್ಕನಪ್ಪ, ಶಶಿಯವ್ರ ಹಿಂಗೆಲ್ಲ ಮಾತಾಡ್ತಾರೆ ನನ್ನಿಂದ. ಅಂದರೆ ನಾನು ಒಬ್ಬರಿಂದ ಎದೆ ಪಡ್ಕೊಂಡು ಹೇಳ್ತಾ ಇಲ್ಲ, ಸಮ್ ಪ್ರಯತ್ನ, ಸಮ್ ಚೇಂಜಿಂದ ನಾನು ಆ ಸ್ಕಿಲ್ ಉಳಿಸ್ಕೊಂಡಿದ್ರಿಂದ ಈಗ ನೀನಿದೆ. ಐ ಕಮ್ ಟು ದಿ ಸೇಮ್ ಫಾರ್ಮಿಂಗ್. ನಿನಗೆ ಪ್ರೂನಿಂಗ್ ಮಾಡೋ ಸ್ಕಿಲ್ ಇಲ್ಲ, ಕಟ್ ಮಾಡೋ ಸ್ಕಿಲ್ ಇಲ್ಲ, ಬದು ಮಾಡೋ ಸ್ಕಿಲ್ ಇಲ್ಲ ಅಂದರೆ ಅದು ಕಳ್ಕೊಂಡು ಹೋಗ್ತೀಯ. ಅವಾಗೊಂದು ಮಿಷಿನ್ ಬರುತ್ತೆ, ನೀವು ಏನು ಕೇಳಿದ್ರೆ ಕೆಲಸ ಸಿಗುತ್ತೆ, ಸಿಗಲ್ಲ. ಸ್ಟ್ರೈಟ್ ಕ್ವಶನ್. ಎಲ್ಲವೂ ಯಾಂತ್ರೀಕೃತವಾಗಿ 100% ಯಾಂತ್ರಿಕವಾಗಿ ಎಲ್ಲದಕ್ಕೂ ಮಿಷಿನ್, ಎಲ್ಲದಕ್ಕೂ ಬರುತ್ತೆ. ಬಟ್ ಈಗ ನೀವು ಅಮೆರಿಕಲ್ಲಿ ನೋಡಿ, ಅಮೆರಿಕಲ್ಲಿ 1000 ಎಕರೆಗಳಲ್ಲಿ ಮಾಡ್ತಾರಲ್ಲ, ದೇ ವಿಲ್ ಹಾರ್ವೆಸ್ಟ್ ದ ಬೆಟರ್ ಫ್ರೂಟ್ಸ್. ಸಣ್ಣ ಫ್ರೂಟ್ಸ್ ಎಲ್ಲ ಇರ್ತಾವಲ್ಲ ಬಿಟ್ಬಿಡ್ತಾರೆ, ಯಾಕಂದರೆ ಕೈಯಲ್ಲೇ ಕೀಳಕ್ಕಾಗೋದು, ಅವನು ಹಂಗೆ ಬಿಟ್ಬಿಡ್ತಾರೆ. 1000 ಎಕರೆಗಳಲ್ಲಿ ಹೆಂಗೆ ಮಾಡೋಕ್ಕೆ ಸಾಧ್ಯ? ಈಗ ಸುಮ್ಮನೆ ನಂದೊಂದು ಪ್ರಶ್ನೆ, ಈಗ ನಮ್ಮ ಕಡೆ ಎಲ್ಲ ನೋಡಿದ್ದೀನಿ, ಯಾರೋ ದೊಡ್ಡವರು ಬಂದು ಕೇಳಿದಾಗ ಏನೋ ದುಡ್ಡಿನ ಆಸೆಗೋ ಏನೋ ಕಾರಣಕ್ಕೆ ತಮಗಿರೋ ಜಮೀನು ಈಗ ಮಾರ್ಕೊಂಡ್ರೆ ನಾವು ಒಳ್ಳೆ ಜೀವನ ಮಾಡ್ಬೋದು. ಮುಂದಿನ ದೂರದೃಷ್ಟಿ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಈಗ ಇಲ್ಲಿ ಯಾರೋ ರಿಟೈರ್ಡ್ ಆಗಿರೋನು ಅಲ್ಲೊಂದು ಸೈಟ್ ತಗೊಳ್ತಾನೆ, ಒಂದು ಬೇಲಿ ಹಾಕ್ಕೊಳ್ತಾನೆ. ಬಟ್ ಆ ರೈತರು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. 100% ಉಳಿಸ್ಕೊಳ್ಳೋದು ತುಂಬ. ನಾ ಇದನ್ನು ವಿ ಕ್ಯಾನ್ ಸೇ ಇಟ್ ಇನ್ 2 ways ಸರ್. ಈಗ ನಾನು 12 ಎಕರೆ ಜಮೀನು ತಗೊಳಕ್ಕೆ ಹೆಂಗೆ ಸಾಧ್ಯ? ಯಾರೋ ಮಾರಿದ್ರಿಂದಾನೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ನೀವು ಮಾರ್ಕಬೇಡಿ ಅಂತ ಹೇಳೋದಕ್ಕೂ ನಾನು ಐ ಡೋಂಟ್ ಹ್ಯಾವ್ ರೈಟ್. ನಮಗೂ ಸಿಗ್ತಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ಸೊ ನನಗೆ ಸಿಕ್ಕಿರೋದ್ರಿಂದ ನಾನು ಡೆಫಿನೆಟ್ಲಿ ವ್ಯವಸಾಯಕ್ಕೆ ಬಳಸ್ತೀನಿ. ಇನ್ನೊಬ್ಬ ಯಾರಿಗೋ ಸಿಕ್ಕಿದ್ರಿಂದ ಇನ್ನೊಬ್ಬ ಥರ ಬಳಸ್ತಾನೆ. ಸೊ ಇದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ. ನೀವು ಇಟ್ಕೋಬೇಡಿ, ಮಾರ್ಕಬೇಡಿ ಅಂತ ಅವ್ರವ್ರ. ಬಿಕಾಸ್ ಏನಂತಂದರೆ ಈಗ ಯಾರೋ ಒಬ್ಬ ನರಳಾಡ್ತಾ ಇದ್ದಾನೆ, ಅವನ ಹತ್ರ ದುಡ್ಡಿಲ್ಲ ಅಂತ, ಇರೋ ಜಮೀನು ನೀನು ಒಂದು ಸ್ವಲ್ಪ ಮಾರ್ಕೊಂಡು ನಿನ್ನ ಲೈಫ್ ಸುಧಾರಣೆಗೆ ಬರುತ್ತೆ ಅಂದರೆ ಮಾರೋ ತಪ್ಪೇನಿದೆ? ಇಟ್ ಈಸ್ ಆಲ್ ಅಬೌಟ್ ಯು ಸರ್. ಎಕ್ಸಾಕ್ಟ್ಲಿ. ಕರೆಕ್ಟ್ ಅಲ್ವ? ಇಟ್ ಇಸ್ ಆಲ್ ಅಬೌಟ್ ವಿ. ಈ ಪ್ರಪಂಚ ನಾನೇನೆ, ನನಗೆ ನಾನೇ ಪ್ರಪಂಚ. ನಾನು ಬಿಟ್ಟು ಇನ್ನೇನಿದೆ ಪ್ರಪಂಚ? ಈಗ ನಾನು ಅವಾಗ ಹೇಳ್ತೀರಿ ನಮ್ಮ ಅಕ್ಕಂದಿರಿಗೆ ನಾನು ಬಾಗಿನ ಕೊಡಬೇಕು ಅಂತ. ಬಿಕಾಸ್ ಐ ಆಮ್ ಲಿಟಲ್ ಸ್ಯಾಚುರೇಟೆಡ್ ಇನಫ್, ನಾನು ನಮ್ಮ ಅಕ್ಕಂದ್ರಿಗೆ ಕೊಡಬೇಕು ಅಂತ ಅನ್ಕೊಂತೀನಿ. ನಾನೇ ಫೈನಾನ್ಷಿಯಲಿ ಕೇಪಬಲ್ ಇಲ್ಲ ಅಂತಂದರೆ ನಮ್ಮ ಅಕ್ಕ ಬಂದಾಗ ಒಂದು ಸೀರೆ ಕೊಡೋಕ್ಕೂ ನಾನು ಹೆಸಿಟೇಟ್ ಪಡ್ತೀನಿ. ನನಗೆ ಎಲ್ಲ ಇವಳಾಕೆ ಬಂದ್ಲು ಚಿಕನ್ ದಂಡ್ಗೆ, ಚಿಕನ್ ವೇಸ್ಟು, ರೈಸ್ ವೇಸ್ಟು ಅಂದ್ಕೊಂತೀನಿ ನಾನು. ಕರೆಕ್ಟ್ ಅಲ್ವಾ? ನನ್ನ ಸ್ಥಿತಿಗತಿ ಆಧಾರದ ಮೇಲೆ ನನ್ನ ಯೋಚನೆಗಳು ಅಷ್ಟೇ ಬಿಲ್ಡ್ ಆಗ್ತವೆ. ಫಸ್ಟ್ ವಿ ನೀಡ್ ಟು ಬಿ ಸೆಲ್ಫ್ ಸಫಿಷಿಯೆಂಟ್ ಟು ಥಿಂಕ್ ಅಬೌಟ್ ಅದರ್ಸ್ ಬೆಟರ್. ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಶಶಿ ಅಂತ ಯಾರೋ ಅನ್ಕೊಂತ ಇದ್ರೆ ಬಿಕಾಸ್ ಐ ಆಮ್ ಲಿಟಲ್ ಸ್ಯಾಚುರೇಟೆಡ್.
ನನ್ನ ಆಸೆಗಳನ್ನ ಪೂರೈಸ್ಕೊಳ್ಳೋ ಅಂಥ ಸ್ಕಿಲ್ ಕೌಶಲ್ಯತೆ ನನ್ನಲ್ಲಿದೆ. ಇದನ್ನು ನಾವು ಫಸ್ಟ್ ಬೆಂಚ್ ಮಾರ್ಕ್. ನನಗೆ ಸಾಕಷ್ಟು ಜನ ಹೇಳ್ತಾರೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ದುಡ್ಡೆಲ್ಲ ವೇಸ್ಟ್ ದುಡ್ಡೆಲ್ಲ ವೇಸ್ಟ್ ಏನು ಮಾಡ್ತೀಯ ಅಂತ, ಹಳ್ಳಿ ಕಡೆ ಎಲ್ಲ ಟೀ ಸೇತ್ಕೊಂಡು ಬಿಡಿ ಸೇತ್ಕೊಂಡು ಟೀ ಕುಡ್ಕೊಂಡು ಹೇಳ್ತಾನೆ. ಅವ್ನ ಕೈಲಿ ಆಗಲ್ಲ, ಅದಕ್ಕೆ ಅವ್ನು ಮಾತಾಡ್ತಾನೆ, ಅವ್ನು ವೇಸ್ಟ್ ಫೆಲ್ ಅವ್ನು ಮಾತು ಕೇಳಬೇಡ. ಅದೇ ಮಾತು ನಾನು ಹಳ್ಳಿ ಕಡೆ ಕೂತ್ಕೊಂಡು ಟೀ ಕುಡ್ಕೊಂಡು ಬಿಡಿ ಸೇತ್ಕೊಂಡು ಕೇಳಿದ್ರೆ ನನ್ನ ಮಾತು ಕೇಳಿ ನೀನು. ಯಾಕಂತಂದ್ರೆ ನಾನು ಇದನ್ನೆಲ್ಲ ಅನುಭವಿಸ್ಬಿಟ್ಟು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅದೇನು ಅಲ್ಲ ಅಂತೀನಿ. ಅದನ್ನು ನೋಡ್ದೇನೆ ಅದು ಸರಿ ಇಲ್ಲ ಅಂತ ಹೇಳೋ ಅಂಥ ರೈಟ್ ನೈತಿಕತೆ ನಮಗಿಲ್ಲ, ಹೇಳಬಾರ್ದು. ದಟ್ ಈಸ್ ಹಾಫ್ ಆಫ್ ದಿಸ್ ರಾಂಗ್ ಮೋಟಿವೇಶನ್ಸ್ ಗೋಯಿಂಗ್ ಆನ್ ದ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳೆಲ್ಲ. ಅದಕ್ಕೆ ಡಿಲೀಟ್ ಮಾಡಿಬಿಟ್ಟೆ ಅಂದಲ್ಲ. ಅವ್ನಿಗೆ ಅದ್ರ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ವ್ಯೂಗೋಸ್ಕರ ಏನೋ ಒಂದು ಕತೆ ಹೊಡೆದು ಭಂಗ ಹಾಕ್ಸಿ ಅದ್ರ ಕಷ್ಟನೇ ಗೊತ್ತಿರಲಿಲ್ಲ ಸರ್. ಕರೆಕ್ಟ್ ಅಲ್ಲ? ಹಳ್ಳಿ ಕಟ್ಟೆ ಮೇಲೆ ಕಾಲ ಮೇಲೆ ಕಾಕೆ ದುಡ್ಡು ವೇಸ್ಟ್ ಕಣ, ಎಲ್ಲ ಏನು ಕಣ ದುಡ್ಡು ಅಂತ. ದುಡ್ಡು ಮಾಡಿಬಿಟ್ಟು ನೀನು ಮಾತಾಡಿ ನಿನ್ನ ಕಾಲಿಗೆ ಬಂದು ಬೀಳ್ತೀನಿ. ನೀನು ದುಡ್ಡೇ ಮಾಡಿದೆ, ಪ್ರಯತ್ನನೇ ಪಡೆದೆ, ದುಡ್ಡೇನಿಲ್ಲ ಕಣ ಅನ್ನಕ್ಕೆ ಹೋಗ್ಬೇಡ. ಯು ಡಸಂಟ್ ನೋ ವಾಟ್ ಇಟ್ ಈಸ್, ಹೌ ಇಂಪಾರ್ಟೆಂಟ್ ಮನಿ ಇಟ್ ಈಸ್ ಅನ್ನೋದನ್ನು. ಈಗ ಸುಮಾರು ಜನ, ನಾನು ಇಲ್ಲಿ ಅಪಾರ್ಟ್ಮೆಂಟ್ ನೋಡ್ತೀನಿ, ನಾವು ಇದ್ರಲ್ಲ ಸರ್, ಕೆಲವು ಮನೆಗಳಲ್ಲಿ ನಾಯಿಗಳಿದ್ದಾವೆ. ಆ ನಾಯಿ ನೋಡ್ಕೊಳಕ್ಕೆ ಒಬ್ಬೊಬ್ಬ ಮನುಷ್ಯ ಇದ್ದಾನೆ. ಇದನ್ನು 2 ಥರ ತಗೋಬೋದು. ಏನು ಗನ್ಸಲ್ಲಿ ಕೂಡ ನಾಯಿ ನೋಡ್ಕೊಳಕ್ಕೆ ಮನುಷ್ಯ ಇಟ್ಟವನೆ. ಅವ್ನ ವ್ಯೂ ಪಾಯಿಂಟಲ್ಲಿ ನೋಡಿ, ನಾನು ನಾಯಿ ನೋಡ್ಕೊಂಡು ನಂಗೆ ತಿಂಗಳಿಗೆ 20,000 ಬರುತ್ತೆ, ಅವ್ನ ಲೈಫ್ ಸೆಟ್ಲ್ ಆಗಿದೆ. ನಾನು ಇನ್ನೊಂದು ಆ್ಯಂಗಲಲ್ಲಿ ಹೇಳ್ತೀನಿ, ಅವ್ರ ಮನೆಗಳಲ್ಲಿ ಬಾಂಧವ್ಯಗಳೇ ಇಲ್ಲ ಅಂತ ಇನ್ನೊಬ್ಬನೇ ಅವನು ಅನ್ಕೊಂತಿರ್ತಾನೆ. ಅವ್ನ ಮನೆಗಳಲ್ಲಿ ಬಾಂಧವ್ಯನಿಲ್ಲ, ಮಗಳ ನೆಟ್ಟಿಗಿಲ್ಲ, ಮಗ ನೆಟ್ಟಿಗಿಲ್ಲ. ಹಂಗೆ ನಾಯಿನ ನೋಡ್ಕೊಳಕ್ಕೆ ಒಬ್ಬ ಮನುಷ್ಯನ ಇಟ್ಕೊಂಡವನು, ನಾಳೆ ಅವ್ನಿಗೆ ಏನಾದರೆ ಅವನು ನೋಡ್ಕೊಳಕ್ಕೆ ಇನ್ನೊಬ್ಬ ಮನುಷ್ಯನ ಇಟ್ಕೊಂತಾನೆ ಅವನು. ಇದು ರೈಟ್ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ ಸರ್, ಕರೆಕ್ಟ್ ಅಲ್ವಾ? ಇದು ಸರಿ ತಪ್ಪು. ವಿ ಆರ್ ಫ್ರೇಮ್ಡ್ ಇನ್ ಎ ಸಿಚುವೇಶನ್, ಇನ್ ಎ ಸೊಸೈಟಿ. ದುಡ್ಡು ಪ್ರಥಮ ಆದ್ಯತೆ ಆಗಿರೋದ್ರಿಂದ, ದುಡ್ಡು ಪ್ರಿಯಾರಿಟಿ ಇರೋವಂಥ ಸೊಸೈಟಿಲಿ ನಾವು ಇರೋವಾಗ ಅದು ಮುಖ್ಯವಾಗಲೇಬೇಕು, ಬೇರೆ ದಾರಿ ಇಲ್ಲ. ಇವನ್ ಒಬ್ಬ ಆಧ್ಯಾತ್ಮಿಕ ಪುರುಷ ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸದ್ಗುರು ಬ್ಯೂಟಿಫುಲ್ ಆಗಿ ಹೇಳ್ತಾರಲ್ಲ, ಏನಾಗ ಎಷ್ಟು ಬೇಕು ಅಂದ್ರೆ ಅಷ್ಟು ಬೇಕು, ಅಷ್ಟು ಖರ್ಚುಗಳಿದ್ದಾವೆ ಅಂತಾರೆ ಅವರು. ಹೌದು, ಬೇಕು, ಅಷ್ಟು ಬೇಕು, ಅಷ್ಟು ಖರ್ಚುಗಳಿದ್ದಾವೆ, ಅದಕ್ಕೆ ಡೊನೇಷನ್ಸ್ ಎತ್ಕೊಂತೀನಿ ಅಂತಾನೆ. ಅಕ್ಸೆಪ್ಟ್ ಇಟ್, ರೈಟ್. ಯಾರು ಕೊಡೋನೆ ಅವನು, ಇಷ್ಟ ಆ ಸಿದ್ಧಾಂತ ಇಷ್ಟ ಆದವನು ತಾನೆ ಕೊಡ್ತಾನೆ. ಸುಮ್ಮನೆ ನೀನೇನು ಕತ್ತಿಗೆ ಇಟ್ಬಿಟ್ಟು ಕಿತ್ಕೊಂಡ್ರೆ ತಪ್ಪು. ನೀವು ಅದ್ಭುತವಾಗಿ ಬಿಕಾಸ್ ಈ ಲೈಕ್ ಲೆಟ್ ಹಿಮ್ ಗಿವ್, ತಗೊಳ್ಳಿ, ತಪ್ಪೇನಿದೆ. ಇವನ್ ಅದನ್ನು ಏನು ದೇಶ ದ್ರೋಹಕ್ಕೆ ಬಳಸಿದ್ರೆ ಅದು ಆಮೇಲೆ ತಪ್ಪು ಅಂತ ಅನ್ಸ್ಕೊಳ್ಬೋದೇನೋ. ಬಟ್ ಹಣ ಇಲ್ಲದೇನೆ ಏನೋ ಮಾಡಲಿ ಅಥವಾ ಸೇವೆ ಮಾಡಲಿ, ಇವನ್ ಸೇವೆ ಮಾಡೋರು ಕೂಡ ಹಣ ಬೇಕಲ್ವೇ, ಅವ್ರ ಜೀವನ ನಡಿಬೇಕಲ್ವೇ. ನಾನಂದ್ರೆ ಈ ಪ್ರಪಂಚದಲ್ಲಿ ಸರಿ ತಪ್ಪು ಅನ್ನೋದೇ ಇಲ್ಲ ಸರ್. ಸರಿ ಅನ್ನೋದು ಇಲ್ಲ, ತಪ್ಪು. ಈಗ ನಾವು ಎಡಗಡೆ ಡ್ರೈವ್ ಮಾಡೋದು ಈ ಕಡೆ ಇಂಡಿಯಲ್ಲಿ ತಪ್ಪು, ಅಮೇರಿಕಾ ಅಲ್ಲಿ ಬಲಗಡೆ ರೈಡ್ ಮಾಡೋದು ತಪ್ಪು. ಕರೆಕ್ಟ್ ಅಲ್ವಾ ಸರ್? ಇಲ್ಲಿ ಸರಿ ಇರ್ತಾಗದು ಅಲ್ಲಿ ತಪ್ಪು, ಅಲ್ಲಿ ತಪ್ಪಾಗಿರೋದು ಇಲ್ಲಿ ಸರಿ. ಪರಿಸ್ಥಿತಿ ನಾವು ಜನರೇಟ್ ಮಾಡ್ಕೊಂಡಿರೋದು, ಈ ಬ್ಯಾರಿಕೇಡ್ಗಳೆಲ್ಲ ನಾವು ಜನರೇಟ್ ಮಾಡ್ಕೊಂಡಿರೋದು. ನೀನು ಅವ್ನು ಮೋಸ ಮಾಡಬೇಡ, ನಿನ್ನ ಆತ್ಮಸಾಕ್ಷಿ ಹೇಳ್ತಿದ್ರೆ ಅದು ಮೋಸ ಅಂತ. ಕೆಲವೊಬ್ಬರು ಮೋಸ ಮಾಡ್ತಿರ್ತಾರೆ. ಯಾಕೆ? ನನ್ನ ಕಂಪ್ನಿಲಿ ಯಾವುದೋ ಹುಡುಗ 1.5 ಲಕ್ಷ ಎತ್ಕೊಂಡು ಹೋಗ್ಬಿಟ್ಟೆ, ಅವ್ನದೇನ ಕೇಳಿದ್ರೆ ಸರ್ ನಂಗೆ ಬಡತಾನೆ ಸರ್, ಕಿತ್ತು ತಿನ್ನೋ ಬಡತಾನೆ ಸರ್, ಏನು ಸರ್ ಮಾಡಲಿ ಅಂತ ಹೇಳ್ತಾನೆ ಅವ್ನು ವರ್ಷನ್ ಆಫ್ ಸ್ಟೋರಿ. ನಿನ್ನ ಕಿತ್ತನೋ ಬಡತನ ಆಯಿತು ಅಂತಂದರೆ ನನ್ನ ಕಂಪ್ನಿಲಿ ಕದಿ ಅಂತ ಅವ್ನು ಹೇಳ್ತಾನೆ. ಅವ್ನ ವರ್ಷನೇ ಬೇರೆ ಅವ್ನು ಹೇಳೋದು. ನಿಜ ನಿಜ. ನನ್ನ ದೃಷ್ಟಿಲಿ ಅದು ತಪ್ಪಾದ್ರೆ ಅವನ ದೃಷ್ಟಿಲಿ ಅದು ಸರಿ ಇರ್ಬೋದು. ಹಾಗಾಗಿ ಸಾರ್ವತ್ರಿಕವಾಗಿ ಯೂನಿವರ್ಸಲ್ ಆಗಿ ಕೆಲವೊಂದನ್ನು ಹೇಳ್ಬೋದು. ಬಟ್ ಸ್ವೀಕಾರ ಅಂತ ಬಂದಾಗ ಅದು ಅವ್ರವ್ರ ಬದುಕು ಏನೇನು ಇತ್ತೋ, ಯಾವ್ದು ಏನು ನಡೀತಾ ಇರುತ್ತೋ ಅವ್ರ ಬದುಕಲ್ಲಿ ಅನ್ನೋದು. ಅಟ್ ದ ಎಂಡ್ ಯು ಹ್ಯಾವ್ ಟು ಬಿ ಕಂಟೆಂಟ್ ಇನ್ ಲೈಫ್. ನಾನು ಖುಷಿ ಇದೆ ಗುರು. ನಾಳೆ ನಾನು ಹೇಳ ಸರ್, ನಾನೀಗ ಹೇಳ್ತೀನಿ, ನಾಳೆ ನಾನು ಸತ್ತೋಗ್ಬಿಟ್ರು ತುಂಬ ಖುಷಿಯಾಗಿ ಹೋಗ್ತೀನಿ ನಾನು. ಸಾಕು ಗುರು. ಐ ಎಂಜಾಯ್ಡ್. ನಾನು ಇವಾಗ ಮಾತಾಡೋವಾಗ್ಲೂ ಫಿಲ್ಟರ್ ಇಲ್ಲದೆ ಮಾತಾಡ್ತಾನೆ, ಗೊತ್ತಾಗ್ತದೆ ನಿಮಗೆ. ನಾನು ಏನು ಹಿಂದೆ ಒಂದು ಇಟ್ಕೊಂಡು ಹಂಗೇನೋ ಅಂದ್ಬಿಟ್ರೆ ಹಿಂಗೆ ಆಗ್ಬಿಟ್ಟು ಹಿಂಗೆ ಕೇರೇ ಮಾಡಲ್ಲ ನಾನು. ನನಗೇನೋ ಅನಿಸ್ಬೇಕು, ಮಾತಾಡಬೇಕು, ಮತ್ತು ಏನೋ ಕೆಲಸ ನಂಗೆ ಮಾಡಬೇಕು, ಮಾಡಲ್ಲ. ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ನಾನು ಇದು ಯಾಕೆ ಹಿಂಗೆ ಅನ್ಕೊಂಡೆ ಅಂತಂದರೆ, ಐ ರೆಡ್ ಎ ಬುಕ್ ಕಾಲ್ಡ್ ಲಾಸ್ ಆಫ್ ಸ್ಪಿರಿಚುವಲ್ ವರ್ಲ್ಡ್. ಸತ್ತಾದ್ಮೇಲೆ ಮನುಷ್ಯ ಏನಾಗ್ತಾನೆ ಅನ್ನೋ ಒಂದು ಬುಕ್ ಓದಿದೆ. ಆ ಬುಕ್ಕಿನ ದಿಶೆ ಬೇರೆ. ನನಗೆ ಅರ್ಥ ಆಗಿದ್ದು ನಾನು ಒಂದಿನ ಸಾಯ್ತೀನಿ ಅಂತ. ಐ ಸ್ಟುಕ್ ಟು ದ ಬೇಸಿಕ್. ಕರೆಕ್ಟ್. ಆ ಬುಕ್ ನೀನು ಸತ್ತ ಮೇಲೆ ಏನೇನಾಗ್ತೀಯ ಅಂತ ಬರ್ದಿತ್ತು ಆ ಬುಕ್ಕಲ್ಲಿ. ಆ ಬುಕ್ಕೆಲ್ಲ ಓದಿದೆ. ನನಗೆ ಅನಿಸಿದ್ದು ನಾನು ಸಾಯ್ತೀನಿ ಗುರು ಒಂದಿನ ಅಂತ. ಫಸ್ಟ್ ಪೇಜಿಗೆ ಬಂದುಬಿಟ್ಟೆ ನಾನು ಒಂದಿನ ಸಾಯ್ತೀನಿ ಅನ್ನೋವಾಗಲಿ. ಇವಾಗ ಯಾಕೆ ನಾನು ಹೆಸಿಟೇಟ್ ಮಾಡ್ಕೋಬೇಕು? ಆ ಬುಕ್ಕಲ್ಲಿ ಏನಿದೆ ಅಂದರೆ, ನೀನು ಸತ್ತಾದ್ಮೇಲೆ ಹಿಂಗಿರ್ಬೇಕಂದ್ರೆ ಬದುಕಿದ್ದಾಗ ಹಿಂಗಿರಬೇಕು ಅನ್ನೋದು. ನಾವು ಸಾಯ್ತೀವಿ ಅನ್ನೋದು ಸತ್ಯ ಆಗಾಗಿದ್ರೆ ಬದುಕಿರೋವಾಗ ಏನೆಲ್ಲ ಅಡ್ವೆಂಚರ್ ಮಾಡ್ಬೋದು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ಮಾಡಬೇಕು. ಹೌದು ಹೌದು ಹೌದು. ದಟ್ ಅಡ್ವೆಂಚರ್ಸ್ ಮೈಟ್ ಬಿ ನನಗೆ ಯಾವುದೋ ಒಂದು ಡೆಪ್ಟಿ ರೇಂಜರ್ ಪೋಸ್ಟ್ ಬರುತ್ತೆ ಅಂತಿದ್ರು ಅಪ್ಲೈ ಮಾಡದೇ ಇರೋವಂಥದ್ದು. ನಾನು ಯಾವುದೋ MNC ಕಂಪ್ನಿಯಲ್ಲಿ 1 ತಿಂಗಳು ಕೆಲಸ ಮಾಡ್ಕೊಂಡು ಪೇಪರ್ ಹೊಡೆದು ಆಚೆ ಬಂದಿದ್ದು. ನಾನು ತಗೊಂಡ್ರೆ ರಿಸ್ಕ್ಗಳು. ಮೆಹಬೂಬಾ ಯಾರೂ ಬರ್ತಿಲ್ಲ ಅಂದಿದ ತಕ್ಷಣ ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ತಗೊಂಡ್ರೆ ರಿಸ್ಕು. ಇವೆಲ್ಲವೂ ಏನಾಗುತ್ತೆ, ನಾನು ಒಂದಿನ ಸಾಯ್ತೀನಿ. ದಟ್ ಈಸ್ ಅ ವರ್ಸ್ಟ್ ಥಿಂಗ್ ಕ್ಯಾನ್ ಹ್ಯಾಪನ್ ಟು ಮೀ.
ಏನು ಸಿನಿಮಾಗೆ ಹಾಕಿ 2.5 ಕೋಟಿ ಅಷ್ಟೇ ತಾನೇ. ಬರೋವಾಗ ಏನು ತಂದಿದ್ದೆ ನಾನು? ಕರೆಕ್ಟ್ ಅಲ್ಲ ಸರ್? ಲೆಟಸ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ.